ಗಣನಾಯಕ ಕರಿವರವದನನ್ ಕರವುವನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನನ್ ಮೂಕ ಹೋಯಿ ಬಾಚಾಲನ್ पंगु चढ़ई गिरि बर गहनन जासु कृपा सदयालन द्रवभु सकल कलिमल दहनन नील सरोरुह श्यामन तरुण अरुण बारिजनयनन करौ सममवुरधामन सदा क्षीर सागर शयनन कुंद इंदु समदेहन उमारमन करुणा अयनन जाहि दीन परनेहन करवु कृपा मर्दनमयन बंधवु गुरुपद कंजन कृपा सिंधु नर रूप हरीन महामोहतम पुंजन जासु बचन रवि कर निकरन। ओम 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 नारायण। ಸೀತಾ ರಾಮ ಕಲ್ಯಾಣ ಪ್ರಸಂಗದಲ್ಲಿ ದಶರಥ ರಾಮ ಲಕ್ಷ್ಮಣರು ಇಲ್ಲೇ ಇದ್ದಾರೆ ಜನಕಪುರದಲ್ಲಿ. ಭರತ ಶತ್ರುಘ್ನರ ಸಮೇತ ದಶರಥ ವಸಿಷ್ಠ ಮುಂತಾದ ಜನರೆಲ್ಲ ಅಲ್ಲಿಂದ ಅಯೋಧ್ಯದಿಂದ ಬಂದಿದ್ದರೆ ಅವರಿಗೆ ಒಳ್ಳೆಯ ಸ್ವಾಗತವಾಯಿತು. ಸ್ವಾಗತವಾದ ನಂತರ ಅವರಿಗೆ ಒಂದು ತನ್ನ ಬಿಡಿದಿ ಅಂದರೆ ತನ್ನ ವಾಸವನ್ನು ಕಲ್ಪಿಸಿದ್ದಾರೆ. ವಾಸದಲ್ಲಿ ಜನರೆಲ್ಲ ದರ್ಶನಕ್ಕೆ ಬಂದರು. ಅದು ಮಿಥಿಲಾ ನಗರವಾಸಿಗಳು ರಾಮಲಕ್ಷ್ಮಣರ ಪ್ರತಿ ದಿವಸ ದರ್ಶನ ಮಾಡಿಕೊಂಡು ಅವರ ಜೊತೆಗೆ ಭರತ ಶತ್ರುಘ್ನರು ದಶರಥ ವಸಿಷ್ಠ ಇವರೆಲ್ಲರ ಪ್ರತಿ ದಿವಸ ದರ್ಶನ ಮಾಡಿಕೊಳ್ತಿದ್ದರು. ಆದರೆ ಹಾಗೇ ನಡೆಯಿತು ಎಷ್ಟೋ ದಿವಸ. ಕೊನೆಗೆ ಹೇಳಿದ್ದರು, ಎಷ್ಟು ದಿವಸ ಇನ್ನು ಮದುವೆ ಆಗಿಬಿಡಲಿ, ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀವೋ ಆ ಕಾರ್ಯಕ್ರಮ ಆಗಲಿ, ಇನ್ನು ಎಷ್ಟು ದಿವಸ ಇರುವುದು ಅಂದರೆ ಆಯಿತು ಎಂದು ಮೊದಲೇ ಮುಹೂರ್ತ ನೋಡಿದ್ದಾರಲ್ಲ, ಆ ಮುಹೂರ್ತ ನೋಡಿದ ದಿವಸ ಶುರುವಾಯಿತು. ಈಗ ಮದುವೆ ದಿವಸ ಸ್ವಲ್ಪ ಹೇಳಿದ್ದೇವೆ ಅನಿಸುತ್ತದೆ. ಮದುವೆ ದಿವಸ ಈಗ ಮುಹೂರ್ತ ಯಾವಾಗ ಹತ್ತಿರಕ್ಕೆ ಬಂದಿದೆಯೋ ಆವಾಗ ತಯಾರಿ ಮಾಡ್ತಾ ಇದ್ದಾರೆ. ಉಪರೋಹಿತ ಹಿ ಕಹೆ ಪುನರನಾಹ, ರಾಜ ಹೇಳ್ತಾನೆ ಪುರೋಹಿತರಿಗೆ, ಅಬ ವಿಲಂಬಕರ ಕಾರನುಕಾಹಾನ್. ಈಗ ಇನ್ನೂ ಎಲ್ಲ ಸರಿಯಾಗಿದೆ, ಅವರು ಬಂದಿದ್ದು ಒಂದು ವಿಶ್ರಾಂತಿ ಆಯಿತು. ನಂತರ ಮೊದಲನೇ ದಿವಸ ವಿಶ್ರಾಂತಿ ಆಯಿತು. ಎರಡನೇ ದಿವಸ ವಿಶ್ರಾಂತಿ ಅಲ್ಲದೆ, ಯಾಕಂದರೆ ದೂರದಿಂದ ಪ್ರಯಾಣ ಮಾಡಿ ಬರ್ತಾರಲ್ಲ, ಒಂದು ದಿವಸ ಸಾಕಾಗಲ್ಲ. 2 ದಿವಸ ಇದ್ದರೆ ಪೂರ್ತಿ ನಿದ್ದೆ ಬರುತ್ತದೆ, ಆಹಾರ ಹೊಂದುತ್ತದೆ, ಹೊಸ ನೀರು ಹೊಂದುತ್ತದೆ, ಎಲ್ಲ ವಿಶ್ರಾಂತಿ ಆಗುತ್ತದೆ. 2-3 ದಿವಸ ಆದ ನಂತರ ಈಗ ಬಂದಿರುವ ಅತಿಥಿಯನ್ನು ನೋಡಲು ಸ್ಥಳೀಯ ಜನರೆಲ್ಲ ದರ್ಶನ ಮಾಡಿಕೊಳ್ಳಬೇಕೆ, ಅವರ ದರ್ಶನ ಆಯಿತು. ಈಗ ಎಲ್ಲ ಆದ ನಂತರ ಇನ್ನೇನು ಈಗ ಶುರುವಾಗಬೇಕು. ಅದಕ್ಕೋಸ್ಕರ ಪುರೋಹಿತನಿಗೆ ಹೇಳ್ತಾನೆ ರಾಜ, ಉಪರೋಹಿತ ಹಿ ಕಹೆ ಪುನರನಾಹ ಅಬ ವಿಲಂಬಕರ ಕಾರನುಕಾಹ. ಇನ್ನೂ ತಡೆ ಮಾಡುವುದಕ್ಕೆ ಕಾರಣವೇನು, ಇನ್ನೀಗ ಶುರುವಾಗಲಿ ವಿವಾಹದ. ಶತಾನಂದ ತಬ ಸಚಿವ ಬಲಾಯೆ. ಈಗ ಶತಾನಂದ ಜನಕನ ಮುಖ್ಯ ಪುರೋಹಿತ. ಅವನು ತನ್ನ ಮಿಕ್ಕ ಮಂತ್ರಿಗಳನ್ನು ಕರೆದು ಮಂಗಲ ಸಕಲ ಸಾಜಿಸ ಬಲ್ಯಾಯೇ. ಈಗ ಸರ್ವ ಮಂಗಲ ಪದಾರ್ಥಗಳನ್ನೆಲ್ಲ ತಯಾರು ಮಾಡಿಕೊಂಡು ತಗೊಂಡು ಬಂದರು. ಶಂಖ ನಿಸಾನಪ ನವ ಬಹುಬಾಜೆ. ಈಗ ಶಂಖ ಬ್ಯಾಂಡ್ ಬಾಜಾ ಮಿಕ್ಕದು ಏನೇನಿಗೋ ಅದೆಲ್ಲ ಬಾರಿಸ್ತಾ ಇದ್ದಾರೆ. ಮಂಗಲ ಕಲಶ ಸಗುಣ ಶುಭ ಸಾಜೆ. ಮಂಗಲ ಕಲಶ ಅಂದರೆ ಈ ಪೂರ್ಣಕುಂಭ ಇರುತ್ತದಲ್ಲ, ಮಂಗಳ ಕಲಶ ಮಿಕ್ಕ ಎಲ್ಲ. ಏಕೆಂದರೆ ಈ ಮಂಗಳ ಕಲಶ ಏಕೆ ಬಂದರೆ ಯಾರಿಗಾದರೂ ಪೂರ್ಣಕೊಂಬ ತೋರಿಸ್ತೀವಿ ಏಕೆ ಅಂದರೆ ಇದು ಮಂಗಳ ಸೂಚಕ ಅಷ್ಟೇ, ಮಂಗಳ ಸೂಚಕ, ಪವಿತ್ರತಾ ಸೂಚಕ. ಸುಭಗ ಸುವಾಸಿನಿ ಗಾವಹಿ ಗಾತ. ಸ್ತ್ರೀಯರು ಒಳ್ಳೆಯ ಅಲಂಕಾರ ಮಾಡಿಕೊಂಡಿರುವ ಸ್ತ್ರೀಯರೆಲ್ಲ ಒಳ್ಳೆಯ ಹಾಡುಗಳನ್ನು ಹಾಡುತ್ತಾ ಇದ್ದಾರೆ.
ಸುಭಗ ಸುಆಸಿನಿ ಗಾವಹಿ ಗೀತ ಕರಹಿ ಬೇದ ಧುನಿ ವಿಪ್ರ ಪುನೀತ. ಈಗ ಬ್ರಾಹ್ಮಣರೇನು ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಸುವಾಸಿನಿ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಒಳ್ಳೆಯ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಲೇನ ಚಲೆ ಸಾದರ ಯಹಿ ಭಾಂತಿ, ಈ ತರಹ ತಯಾರಿ ಮಾಡಿಕೊಂಡು ಅವರು ಯಾವ ನಿವಾಸ ಸ್ಥಾನದಲ್ಲಿದ್ದಾರೋ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ದಶರಥ ಅವರೆಲ್ಲರನ್ನು ಅಲ್ಲಿಂದ ಕರ್ಕೊಂಡು ಬರಬೇಕು ಈ ಮಂಗಳ ಜಾಗಕ್ಕೆ, ಈ ಮದುವೆ ಮಂಟಪಕ್ಕೆ ಅಲ್ಲಿಂದ ಕರ್ಕೊಂಡು ಬರಬೇಕು. ಆದ್ದರಿಂದ ಎಲ್ಲರೂ ಅಲ್ಲಿಗೆ ಹೋದರು. ಅಲ್ಲಿ ಅವರ ಮನೆಗೆ ಹೋದರು, ಎಲ್ಲಿ ವಾಸ ಮಾಡ್ತಾ ಇದ್ದಾರೋ. ಲೇನ ಚಲೆ ಅಂದರೆ ವರನನ್ನು ಅಲ್ಲಿಂದ ಕರ್ಕೊಂಡು ಬರುವುದು ಎಂದರ್ಥ. ಲೇನ ಚಲೆ ಸಾದರ ಯಹಿ ಭಾಂತಿ ಗಯೇ ಜಹಾ ಜನವಾಸ ಬರಾತಿ, ಅವರೆಲ್ಲರೂ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಆ ಜಾಗಕ್ಕೆ ಹೋದರು. ಕೋಸಲಪತಿ ಕರಿ ದೇಖಿ ಸಮಾಜು ಕೋಸಲಪತಿ ಕರ ದೇಖಿ ಸಮಾಜು ಅತಿ ಲಗುಲಾಗತಿ ನಹಿ ಸುರರಾಜು. ಅದು ನೋಡಿದ್ದರೆ ದಶರಥನ ಸಮಾಜ ಅಂದರೆ ದಶರಥನ ಜೊತೆಗೆ ಬಂದಿರುವಂಥ ಜನರು, ಅವರೆಲ್ಲರನ್ನು ನೋಡಿದ್ದರೆ ಇಂದ್ರನಿಗೆ ನಮ್ಮದು ಸಣ್ಣದು ಅನಿಸಿತಂತೆ. ಏಕೆಂದರೆ ದಶರಥ, ಅವರ ಮಂತ್ರಿಗಳು, ಅವರ ಪುರೋಹಿತ, ಅವರು ಒಬ್ಬೊಬ್ಬರು ಎಷ್ಟು ಸಂಸ್ಕಾರವಂತರು, ಸಜ್ಜನರು, ಮಹಾತ್ಮರು. ಅದು ನೋಡಿದ್ದರೆ ನಮ್ಮ ದೇವರು ಹಾಗೆ ಇರಲ್ಲ, ಇಂದ್ರನಿಗೆ ಅನಿಸಿತಂತೆ. ಅಂದರೆ ದೇವರು ಹೇಗಿರುತ್ತಾರೋ ಅವರಿಗಿಂತ ಒಳ್ಳೆಯವರು. ಸಾಮಾನ್ಯವಾಗಿ ಮದುವೆಯಲ್ಲಿ ಆ ಕಡೆಯವರು ಈ ಕಡೆಯವರು ತಮ್ಮ ಪೌರುಷ, ಅಭಿಮಾನ, ಅಹಂಕಾರ ತೋರಿಸುವಕ್ಕೆ ಬರ್ತಾರೆ, ಎಲ್ಲ ಗಲಾಟೆ ಮಾಡ್ತಾರೆ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ. ಹಾಗಲ್ಲ, ಇವರೆಲ್ಲರೂ ದೇವರ ಹಾಗಿದ್ದಾರಂತೆ. ಜನಕನ ಕಡೆಯವರೆಲ್ಲ ದೇವರ ಹಾಗೆ, ಸಜ್ಜನರ ಹಾಗೆ, ಮಹಾತ್ಮರ ಹಾಗಿದ್ದಾರೆ. ಎಲ್ಲಿ ಗಲಾಟ ಮಾಡಲ್ಲ, ಪ್ರೀತಿಯಿಂದ, ಶ್ರದ್ಧೆಯಿಂದ, ಆದರೆಯಿಂದ ಅವರನ್ನು ನೋಡ್ತಾರೆ. ರಾಮಚಂದ್ರನ ಕಡೆಯವರು ಅಂದರೆ ದಶರಥನ ಕಡೆಯವರು, ಅವರ ಪುರೋಹಿತರು, ಅವರ ಮಂತ್ರಿಗಳು, ಅವರ ಸೇವಕರು ಏಕೆಂದರೆ ಇನ್ನೊಬ್ಬರ ಮನೆಗೆ ಹೋಗಿದ್ದೇವೆ, ನನಗದು ಬೇಕು, ಇದು ಬೇಕು, ಅದು ಸರಿಯಾಗಿಲ್ಲ, ಎಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ. ಏನಿತ್ತೋ ಅದನ್ನೇ ಎಷ್ಟೋ ಪ್ರೀತಿಯಿಂದ ತಗೊಂಡರು, ಹಾಗೆ ಸಹಿಸ್ಕೊಂಡರು, ಹಾಗೆ ಅಡ್ಜಸ್ಟ್ ಮಾಡಿಕೊಂಡರು, ಎಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ. ಅದು ನೋಡಿದ್ದರೆ ದೇವರ ಹಾಗಿದ್ದಾರಂತೆ. ದೇವರಿಗಿಂತ ಹೆಚ್ಚು ಸಂಸ್ಕಾರವಂತರು, ಸಜ್ಜನರಾಗಿ ಪ್ರೀತಿಯಿಂದ, ಪ್ರಸನ್ನ ಭಾವದಿಂದ ಇದ್ದಾರೆ. ಅದು ನೋಡಿಕೊಂಡು ದೇವರಿಗೆ ಅನಿಸಿತು, ಅಯ್ಯಯ್ಯೋ ನಮ್ಮ ಸಮಾಜವೇ ಕೆಟ್ಟದು, ನಮ್ಮ ಸಮಾಜವನ್ನು ಗಲಾಟೆ ಹೆಚ್ಚು ಮಾಡ್ತಾರೆ. ವರುಣದೇವ ಒಂದು, ಇಂದ್ರ ಒಬ್ಬನು, ಇನ್ನೊಬ್ಬರು ನಮಗೆ ಅದು ಬೇಕು, ಇದು ಬೇಕು, ಅದೆಲ್ಲ ಇದಿಲ್ಲ, ಎಲ್ಲರೂ ಗಲಾಟೆ ಮಾಡುವರೆ. ಇವರು ಯಾರು ಏನು ಮಾಡ್ತಾ ಇಲ್ಲ. ಇಂದ್ರ ಲೋಕದಲ್ಲಿರುವ ದೇವರಿಗಿಂತ ಸಜ್ಜನರಾಗಿ, ಸಾಧು ಸಂತರಾಗಿ, ಮಹಾತ್ಮರಾಗಿ ಇವರು ದಶರಥನ ಕಡೆಯವರು ಹಾಗೆ ಕೂತಿದ್ದಾರೆ. ಭಯವು ಸಮವು ಕೋಸಲಪತಿ ಕರ ದೇಖಿ ಸಮಾಜು ಅತಿ ಲಗುಲಾಗಿತಿ ನಹಿ ಸುರರಾಜು. ಭಯವು ಸಮವು ಅಬಧಾರಿ ಬಪಾವು ಯಹ ಸುನಿ ಪರ ನಿಸಾನಹಿ ಗಾವು. ಭಯವು ಸಮವು ಈಗ ಸಮಯವಾಯಿತು 3:13 ಏನಾ? ತುಂಬ ಹಿಂದಕ್ಕೆ ಹೋಗಿದ್ದೇಕೆ? ಇದೆಲ್ಲ ಹೇಳಿದ್ದೀನಾ? ಹೇಳಲಿಲ್ಲವ? ಬರೀ ಇಲ್ಲೇನೋ ಹೇಳಿದ್ದಂತಿದೆ ಮಾರ್ಕಿಂಗ್. 13 ಲೇನ ಚಲೆ ಸಾದರ ಯಹಿ ಭಾಂತಿ. ಕರೆಕ್ಟ್. ಭಯವು ಸಮಯವಾಯಿತು. ಅಬಧಾರಿವ ಪಾವು ಅಂದರೆ ಇನ್ನು ಬನ್ನಿ ಎಂದರ್ಥ ಅಷ್ಟೇ. ಪದಾರ್ನ ಧಾರಿವ ಪಾವು ಅಂದರೆ ಪದಾರ್ನ. ಯಹಸುನಿ ಪರ ನಿಸಾನಹಿ ಘಾವು. ಇದು ಕೇಳಿ ಏನು ಹೇಳ್ತಾರೆ, ಬಾಜಾ ನಿಶಾನ ಅದನ್ನು ಬಾರಿಸುವುದು ಶುರು ಮಾಡಿಬಿಟ್ರಂತೆ. ಅಷ್ಟರಲ್ಲಿ ಗುರಹಿ ಪೂಚಿ ಕರಿ ಕುಲಬಿಧಿ ರಾಜ. ದಶರಥ ರಾಜ, ನಮ್ಮ ಕುಟುಂಬ, ನಮ್ಮ ವಂಶಕ್ಕೆ ಕೆಲವು ಆಚಾರಗಳು, ಪದ್ಧತಿಗಳಿರುತ್ತವೆ. మరి ನಮ್ಮ ಆಚಾರ ಹೇಗೆ? ಈಗ ನಾವು ಹೊರಡುವುದಾ, ಇನ್ನೇನಾದರೂ ಪೂಜೆ ಗೀಜೆ ಮಾಡುವುದಾ, ಏನು ಮಾಡಬೇಕು, ನಮ್ಮ ಆಚಾರವೇನು ಎಂದು ವಸಿಷ್ಠರನ್ನು ಕೇಳಿದ್ದಾರೆ. ಗುರುಗಳನ್ನು ನಮಸ್ಕಾರ ಮಾಡಿ, ಗುರುಗಳೇ ಅವರು ಕರೆಯುತ್ತಾ ಇದ್ದಾರೆ, మరి ಹೋಗುವುದು ಹೇಗೆ, ಪದ್ಧತಿ ಏನು, ಆಚಾರ ನಮ್ಮದು. ಗುರಹಿ ಪೂಚಿ ಕರಿ ಕುಲಬಿಧಿ ರಾಜ ಚಲೆ ಸಂಗ ಮುನಿ ಸಾಧು ಸಮಾಜ. ಕರ್ಕೊಂಡು ಬಂದಿರುವರ ಜೊತೆಗೆ ಈಗ ಹೊರಟಿದ್ದ ಅಲ್ಲಿಂದ.
ಭಾಗ್ಯ ವಿಭವ ಅವಧೇಸಕರ. ಈ ಅಯೋಧ್ಯಾಪತಿ ಆದ ದಶರಥನ ಅದೃಷ್ಟ ನೋಡಿ, ದೇಖಿ ದೇವ ಬ್ರಹ್ಮಾದಿ. ಅಬ್ಬಾ, ದಶರಥನ ಅದೃಷ್ಟ ನೋಡು, ಸಾಕ್ಷಾತ್ತು ಪರಮಾತ್ಮನೇ ತನಗೆ ಮಗ ಆಗಿದ್ದಾನೆ. ಅಲ್ಲಿ ತನ್ನ ಮಗಕ್ಕೆ ತಾನು ಅಪ್ಪ, ಇಲ್ಲಿ ಸಾಕ್ಷಾತ್ತು ಪರಮಾತ್ಮನಿಗಿಂತ ನನ್ನನ್ನು ಹೆಚ್ಚು ಆದರಿಸ್ತಾ ಇದ್ದಾರೆ. ಅದು ನೋಡಿ, ಅಷ್ಟೇ ತನ್ನ ಆ ಮಗನ ಮದುವೆಗೋಸ್ಕರ ಹೋಗುತ್ತಾ ತನಗೆ ಎಷ್ಟು ಒಂದು ಉನ್ನತ ಸ್ಥಾನ, ಎಷ್ಟು ಉನ್ನತವಾದ ಆದರಣೀಯ ಸ್ಥಾನ ಅದು ನೋಡಿಕೊಂಡು ದಶರಥನು ಆನಂದ ಪರವಶನಾದ. ಏಕೆಂದರೆ ಬ್ರಹ್ಮಲೋಕಕ್ಕೆ ಹೋಗಿ ಪರಮಾತ್ಮನ ವೈಕುಂಠಕ್ಕೆ ಹೋಗಿ ವಿಷ್ಣು ಜೊತೆಗೆ ವಾಸ ಮಾಡುವ ಆನಂದ ಪಡ್ಕೊಳ್ತಾರೆ. ಇಲ್ಲಿ ಇವರು ವೈಕುಂಠಕ್ಕೆ ಹೋಗಲಿಲ್ಲ, ವಿಷ್ಣುವೇ ವೈಕುಂಠವನ್ನು ತಗೊಂಡು ಅಯೋಧ್ಯಕ್ಕೆ ತಂದುಬಿಟ್ಟ. ಅಲ್ಲ, ವಿಷ್ಣುವು ವೈಕುಂಠದಲ್ಲಿ ನಾನಿರುವುದೇಕೆ, ವೈಕುಂಠವನ್ನೇ ತಗೊಂಡು ಅಯೋಧ್ಯಕ್ಕೆ ತಂದ, ಅಯೋಧ್ಯನನ್ನೇ ವೈಕುಂಠ ಮಾಡಿಬಿಟ್ಟ. ಅದರಿಂದ ಇವರಿಗೆ ಭೂಲೋಕದಲ್ಲೇ ವೈಕುಂಠ ಅನುಭವ ಆಗುತ್ತಾ ಇದೆ ದಶರಥನಿಗೆ. ಆದ್ದರಿಂದ ಭಾಗ್ಯ ವಿಭವ ಅವಧೇಸಕರಿ. ಅಯ್ಯೋ, ದಶರಥನ ಅದೃಷ್ಟ ನೋಡು, ಭೂಲೋಕದಲ್ಲಿ ಅವರಿಗೆ ವೈಕುಂಠದ ಅನುಭವ ಆಗ್ತಾ ಇದೆ ನೋಡಿ. ಭೂಲೋಕದಲ್ಲೇ ಸಾಕ್ಷಾತ್ತು ಪರಮಾತ್ಮನೇ ಇಲ್ಲಿದ್ದರೆ ಇವರು ವೈಕುಂಠದಲ್ಲಿದ್ದಂತೆ ಅನುಭವವಾಗ್ತಾ ಇದೆ. ನಾವಿನ್ನೂ ಸ್ವರ್ಗದಲ್ಲೇ ಇದ್ದೀವಿ, ಯಾರೂ ದೇವತರು ತಿಳ್ಕೊಳ್ತಾ ಇದ್ದಾರೆ. ನಾವು ಇನ್ನೆಷ್ಟೋ ಪುಣ್ಯ ಮಾಡಿ ಸ್ವರ್ಗವನ್ನು ಬಿಟ್ಟು ವೈಕುಂಠಕ್ಕೆ ಹೋದರೆ ನಮಗೆ ಆ ಅನುಭವ ಬರುತ್ತದೆ. ಆದರೆ ನಾವೇನು ಅಂದ್ಕೊಳ್ತೀವಿ, ನಮ್ಮ ಸ್ವರ್ಗ ಹೆಚ್ಚಿಂದು, ಭೂಲೋಕ ಕೆಳಮಟ್ಟದ್ದು, ಅವರಿಗಿಂತ ನಾವೇ ಹೆಚ್ಚು ಅಂದ್ಕೊಳ್ತಾ ಇದ್ವಿ. ಇಲ್ಲಿ ನೋಡಿದ್ದರೆ ಭೂಲೋಕದಲ್ಲಿ ದಶರಥನೇ ನಮ್ಮ ಸ್ವರ್ಗಕ್ಕಿಂತ ಹೆಚ್ಚು ವೈಕುಂಠದಲ್ಲೇ ವಾಸ ಮಾಡ್ತಾ ಇದ್ದಾರೆ ನೋಡಿ. ನಮಗಿಂತ ಹೆಚ್ಚು ಇಲ್ಲಿ ಅಯೋಧ್ಯೆನೇ ಆಗಿಬಿಟ್ಟಿದೆ, ಈ ಮಿಥಿಲಾ ನಗರ. ಅದರಿಂದ ಹೇಳ್ತಾರೆ ಭಾಗ್ಯ ವಿಭವ ಅವಧೇಸಕರ. ಅಬ್ಬಾ, ಅವರ ಸೌಭಾಗ್ಯ ನೋಡು, ಅವರ ಅದೃಷ್ಟ ನೋಡು. ಇದು ನೋಡಿ, ದೇಖಿ ದೇವ ಬ್ರಹ್ಮಾದಿ, ಬ್ರಹ್ಮ, ಇಂದ್ರ, ವರುಣ, ಅಗ್ನಿ, ಶಿವ ಮುಂತಾದ ದೇವತರು ಏನು ತಿಳ್ಕೊಂಡರು, ಲಗೆ ಸರಾಹನ ಸಹಸಮುಖ. ಆಹಾ, ದಶರಥನ ಅದೃಷ್ಟ ನೋಡು ಎಂದು ತನ್ನ ಬಾಯಿದಿಂದ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆಹಾ, ದಶರಥನ ಸೌಭಾಗ್ಯ ನೋಡು, ಯಾವ ಪುಣ್ಯ ಮಾಡಿದ್ದರೆ ಎಷ್ಟು ಬರುತ್ತದೆ, ಎಷ್ಟು ಪುಣ್ಯ ಮಾಡಿದ್ದರೂ ಸಾಕಾಗಲ್ಲ, ಯಾವ ಪುಣ್ಯನೂ ಸಾಕಾಗಲ್ಲ. ಸಾಕ್ಷಾತ್ತು ಪರಮಾತ್ಮನೇ, ರಾಮಚಂದ್ರನೇ ತಮ್ಮ ಜೊತೆಗೆ ಇದ್ದಾನೆ. ನಿರಂತರ ರಾಮಚಂದ್ರದ ಸನ್ನಿಧಿಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸನ್ನಿಧಿಯಲ್ಲಿ ಪ್ರಪಂಚ ಇಲ್ಲ, ಸಂಸಾರವಿಲ್ಲ, ಸಂಸಾರದ ದುಃಖವಿಲ್ಲ. ನಿರಂತರವಾಗಿ ಪರಮಾತ್ಮ ಸನ್ನಿಧಿಯಲ್ಲಿ ವೈಕುಂಠಾನುಭವದಲ್ಲಿದ್ದಾರೆ. ಅವರಿಗೆ ಏನು ದುಃಖ, ಏನು ಸಂಸಾರವೇನು, ಏನೂ ಇಲ್ಲ. ಅದರಿಂದ ಲಗೇಸರಾಹನ ಸಹಸಮುಖ, ಸಾವಿರ ಮುಖಗಳಿಂದ ಪ್ರಶಂಸೆ ಕೇಳ್ತಾ ಇದ್ದಾರೆ. ಜಾನಿ ಜನಮ ನಿಜ ಬಾದಿ. ದೇವತರು ಹೇಳ್ಕೊಳ್ತಾರೆ, ಅಯ್ಯೋ, ನಾವು ಸ್ವರ್ಗವಾಸದಲ್ಲಿರುವ ನಮ್ಮ ದೇವರ ಜನ್ಮವೇ ವ್ಯರ್ಥ. ನಮಗಿಂತ ಅವರು ನೋಡಿ, ನಾವು ಇಷ್ಟು ದಿವಸ ಮನುಷ್ಯರನ್ನು ಕಡೆಗಣಿಸ್ತಿದ್ದೀವಿ, ಈಗ ಅವರನ್ನು ನೋಡಿ ನಾವೇ ಈರ್ಷೆ ಪಟ್ಕೊಳ್ಳುವ ಸ್ಥಿತಿ ಬಂದಿದೆ ಅಲ್ಲವೇ. ನಮ್ಮ ಸ್ವರ್ಗವನ್ನು ಇಂಥ ಅಯೋಧ್ಯದಲ್ಲಿ ಮಿಥಿಲಾ ನಗರದಲ್ಲಿರುವ ಸಜ್ಜನರು, ಭಕ್ತರು, ಪುಣ್ಯಾತ್ಮರು ಸಾಕ್ಷಾತ್ತು ರಾಮಚಂದ್ರನನ್ನೇ ನಿರಂತರ, ಸೀತಾರಾಮಚಂದ್ರನನ್ನು ನಿರಂತರ ದರ್ಶನ ಮಾಡಿಕೊಳ್ತಾ, ನೋಡುತ್ತಾ, ಅವರ ಕುರಿತೇ ಮಾತಾಡ್ತಾ ಆ ಆನಂದದಲ್ಲಿರುವವರು ನಮ್ಮನ್ನು ನೋಡ್ತಾರಾ, ಇಂದ್ರನನ್ನು, ಸ್ವರ್ಗವನ್ನು ನೋಡ್ತಾರಾ? ಸ್ವರ್ಗ ಏನಿದೆ, ನಮ್ಮ ಸಾಕ್ಷಾತ್ ರಾಮನೇ ಇಲ್ಲಿದ್ದಾನೆ, ರಾಮಚಂದ್ರನೇ ಇಲ್ಲಿದ್ದಾಗ ಸ್ವರ್ಗ ಕಡೆ ನೋಡುವುದೇ ಇಲ್ಲ. ಇಂದ್ರನ ಏನು ಮಾಡಿಕೊಳ್ಳಬೇಕು, ನಮ್ಮದು ಎಲ್ಲಕ್ಕಿಂತ ಭೂಲೋಕಕ್ಕಿಂತ ಹೆಚ್ಚಿನದು ಎಂದು ಹೇಳುವುದಕ್ಕೆ ಬಾಯಿ ಸಾಕಾಗ್ತಾ ಇಲ್ಲ. ಏಕೆ ಅಂದರೆ ನಮ್ಮ ಸ್ವರ್ಗಕ್ಕಿಂತ ಹೆಚ್ಚಿನದಾಯಿತಲ್ಲ ಭೂಲೋಕ. ಇಲ್ಲೇ ಸಾಕ್ಷಾತ್ ಪರಮಾತ್ಮನ ನಿವಾಸ ಇದೆ. ಇವರೆಲ್ಲರೂ ಪರಮಾತ್ಮ ಸನ್ನಿಧಿಯಲ್ಲಿದ್ದರೆ ಇವರಿಗೆ ಯಾವ ದುಃಖ ಸಂಸಾರ ಅನಿಸುತ್ತಾನೇ ಇಲ್ಲ. ಇವರಿಗೆ ದುಃಖ, ಏಕೆಂದರೆ ನಿರಂತರ ರಾಮಚಂದ್ರ ಇಲ್ಲೇ ಇದ್ದಾನೆ. ನಾವು ದರ್ಶನ ಮಾಡಿಕೊಂಡು ಬರ್ತೀವಿ, ನಾವು ಬಂದ ನಂತರ ಮತ್ತೆ ಮಿಕ್ಕ ಜನರು ಹೋಗ್ತಾರೆ. ಯಾರೋ ಒಬ್ಬರು ಇಡೀ ದಿವಸ ದರ್ಶನ ಮಾಡ್ತಾನೇ ಬರ್ತಾರೆ. ಬಂದಾಗ ನಾವು ಹೋಗಿದ್ದೇವೆ, ರಾಮಚಂದ್ರನನ್ನು ನೋಡಿದ್ದೇವೆ, ಸೀತೆಯನ್ನು ನೋಡಿದ್ದೇವೆ, ಲಕ್ಷ್ಮಣ ನೋಡಿದ್ದೇವೆ, ಅವರು ದಶರಥನ ನೋಡಿದ್ದೇವೆ, ವಸಿಷ್ಠರನ್ನು ನೋಡಿದ್ದೇವೆ, ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಒಂದೊಂದು ಹೇಳುತ್ತಾ ಇದ್ದರೆ ಕೇಳಿ 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 ಅವರಿಗೆ ಅದೇ ಪರಮಾನಂದವಾಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಬೀದಿಯಲ್ಲಿ ಬಂದು ಮಾತಾಡ್ಕೊಳ್ತಾ ಇದ್ದಾರೆ, ಈಗ ನೋಡಿ ಬಂದೆ ಅಂತ. ನಾನು ಬೆಳಗ್ಗೆ ದರ್ಶನ ಮಾಡಿಕೊಂಡು ಬಂದೆ. ಒಬ್ಬನೇ ಹೇಳ್ತಾನೆ, ಬೆಳಗ್ಗೆನಾ, ನಾನು ಈಗಲೇ ನೋಡಿ ಬಂದೆ. ಅಯ್ಯೋ, ಈಗ ಎಷ್ಟು ಚೆನ್ನಾಗಿದ್ದಾರೆ ರಾಮಚಂದ್ರ, ಅಬ್ಬಾ, ಇನ್ನು ಬೆಳಗಿನಕ್ಕಿಂತ ಒಳ್ಳೆಯ ಮೂಡ್ನಲ್ಲಿದ್ದಾರೆ. ಅದು ನೋಡಿದ್ದರೆ ಅಬ್ಬಾ, ಈಗ ನಾವು ಮರೆಯೋಕ್ಕೆ ಆಗಲ್ಲ, ನಾವು ಈಗಲೂ ಅವರು ಎದುರಾಗೆ ಕೂತಿದ್ದಂತೆ ಇದೆ ಎಂದು ಇವರು ಹೇಳ್ತಾರೆ.
ಇವರು ಹೇಳ್ತಾರೆ, ಓ ಬೆಳಗ್ಗೆನೂ ಹಾಗೆ ಇತ್ತು, ನಾವು ದರ್ಶನ ಮಾಡ್ಕೊಂಡಿದ್ವಿ. ಇವರು ಹೇಳ್ತಾರೆ. ಹೀಗೆ ಪರಸ್ಪರ ರಾಮನ ಗುಣಗಳು, ರಾಮನ ಚಂದ್ರನ ಮಹಿಮಾ ಇದೇ ಯೋಚನೆ ಮಾಡುವುದು, ಇದೇ ಹೇಳಿಕೊಳ್ಳುವುದು, ಈ ಸ್ಮರಣದಲ್ಲೇ ನಿಂತಿರುವುದು. ಎಲ್ಲ ಕಡೆ ಎಲ್ಲರ ಮನೆಯಲ್ಲಿ ಇದೇ ನಡೆಯುತ್ತಾ ಇದೆ. ಇಡೀ ಮಿಥಿಲಾ ನಗರದಲ್ಲಿ ಎಲ್ಲವೂ ಕಡೆ ಇದೆ. ಇದು ಒಂದು ದಿವಸ ಅಲ್ಲ, ಪ್ರತಿ ದಿವಸ ಇದೆ. ಎಷ್ಟು ದಿವಸ ನಡೆದರೂ ಅವರಿಗೇನು ಅನಿಸುತ್ತಾನೇ ಇಲ್ಲ. ಕಾಲ ಕಲಿಯುತ್ತಿದ್ದು ಗೊತ್ತಾಗ್ತಾನೇ ಇಲ್ಲ. ಏಕೆ? ಕಾಲವನ್ನೇ ಮರೆತು ಹೋದರು. ಎಷ್ಟು ಯುಗಗಳಾದರೂ ಅವರಿಗೆ ಗೊತ್ತೇ ಆಗಲ್ಲ. ಆ ಆನಂದದಲ್ಲಿ ಮುಳುಗಿದ್ದಾರೆ. ಅದು ತುಳಸಿದಾಸರು ಹೇಳ್ತಾ ಇದ್ದಾರೆ, ಭಾಗ್ಯ ವಿಭವ ಅವದೇಶಕರ ದೇಖಿ ದೇವ ಬ್ರಹ್ಮಾದಿ ಲಗೆ ಸರಾಹನ ಸಹಸ ಮುಖ ಜಾನಿ ಜನ್ಮ ನಿಜವಾದಿ. ನಮ್ಮ ಜನ್ಮ ಎಷ್ಟು ವ್ಯರ್ಥಪ್ಪ, ನಮ್ಮ ಜನ್ಮ ಏನಿದೆ ಇವರದು ನೋಡು ಎಷ್ಟು ಆನಂದವಾಗಿದೆ. ಸುರನ್ನ ಸುಮಂಗಲ ಅವಸರು ಜಾನ. ಆದರೂ ದೇವರಿಗಾಯಿತು, ಪರವಾಗಿಲ್ಲ. ನಾವು ವೈಕುಂಠದಲ್ಲಿ ಏನಾದರೂ ಒಳ್ಳೆಯ ಘಟನೆ ನಡೆದರೆ ದೇವಲೋಕದಲ್ಲಿರುವವರು ಅಲ್ಲಿ ಹೋಗಿ ನೋಡ್ಕೊಳ್ತೀವಿ. ನಾವು ದೇವಲೋಕದಲ್ಲಿರುವ ಇಂದ್ರಾದಿ ದೇವರು ಇಲ್ಲಿಂದ ಅಲ್ಲಿ ಹೋಗಿ ನೋಡ್ಕೊಳ್ತೀವಿ. ಅಥವಾ ಅಲ್ಲಿ ನಡೆದಿರುವ ಘಟನವನ್ನು ಇಲ್ಲೇ ನಾವು ಹಬ್ಬ ಆಗಿ ಮಾಡ್ಕೊಳ್ತೀವಿ ದೇವಲೋಕದಲ್ಲಿ. ಅಂಥದ್ದು మరి ಈ ಭೂಲೋಕದಲ್ಲಿ ನಡೆದಿರುವ ಘಟನೆಯನ್ನು ನಾವು ಸ್ವರ್ಗದಲ್ಲಿ ಹಬ್ಬ ಆಗಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ನಾವು ಸ್ವರ್ಗದಲ್ಲಿ ನಡೆದಿರುವ ಘಟನೆಯನ್ನು ಇಲ್ಲಿ ನಾವು ಹಬ್ಬ ಆಗಿ ಮಾಡಿಕೊಳ್ಳಬೇಕಿತ್ತು. ಅಲ್ಲ, ಭೂಲೋಕದಲ್ಲಿ ನಡೆದಿರುವ ಘಟನೆಯನ್ನು ದೇವತರು ಹಬ್ಬ ಆಗಿ ಮಾಡ್ಕೊಳ್ತಾ ಇದ್ದಾರೆಂದರೆ ದೇವರಿಗಿಂತ ನಮ್ಮದೇ ದೊಡ್ಡದಾಯಿತಲ್ಲ, ನಮ್ಮದೇ ಹೆಚ್ಚಿಂದ ಆಯಿತಲ್ಲ ಭೂಲೋಕ. ಹಾಗೆ ಆಯಿತು. ಆದ್ದರಿಂದ ಸುರನ ಸುಮಂಗಲ ಅವಸರು ಜಾನ. ಅಬ್ಬಾ, ಎಷ್ಟು ಸುಮಂಗಲವಾದ, ಅತ್ಯಂತ ಪವಿತ್ರವಾದ, ಪರಮಾನಂದವಾದ ಅವಕಾಶ ಬಂದಿದೆ, ಅವಸರ ಇದು ಬಂದಿದೆ. ಸುರನ ಸುಮಂಗಲ ಅವಸರು ಜಾನ ಬರಶಹಿ ಸುಮನ ಬಜಾಯಿ ನಿಸಾನ. ಅವರು ಇನ್ನೇನು ಪುಷ್ಟಿ ಮಾಡ್ತಾ ಇದ್ದಾರೆ, ಅಂದರೆ ಹೂಗಳಿಂದ ಮಳೆ ಮಾಡ್ತಾ ಇದ್ದಾರೆ. ಬಜಾಯಿ ನಿಸಾನ. ಆ ಶಹನಾಯಿ ಅಂದರೆ ಅದಕ್ಕೇನು ಹೇಳ್ತಾರೆ? ಏನೋ ಹೇಳ್ತಾರಪ್ಪ ಪದ, ನೀವೇನು ಹೇಳ್ತಾರೋ ಇಲ್ಲಿ ಸ್ಪೆಷಲ್ ಇರುತ್ತದೆ ನೋಡಿ. ಬಾಜಾ ಅಲ್ಲ, ನೀವೇನೋ ಹೇಳ್ತೀರಿ ಇದಕ್ಕೆ. ಮಂದಿರಗಳಲ್ಲಿ ಸ್ಪೆಷಲ್ ಇರುತ್ತದೆ ನೋಡಿ, ಅದು ಬಾರಿಸುವುದು. ಜಾರಿಗೆ ಹೇಳ್ತಾರೆ. ನಗಾರೆನ ನಗಾರೆ ಬೇರೆ, ನಗಾರೆ ಯುದ್ಧದಲ್ಲಿ ಅಲ್ಲಿ ಬಳಸ್ತಾರೆ. ಮಂಗಳವಾದ್ಯ ಮಂಗಳವಾದ್ಯ ಬಾಯಿಸ್ತಾರೆ ನೋಡಿ. ಇದೇ ಅಲ್ಲ, ಬಾರಿಸುವುದು ಸ್ಪೆಷಲ್ ಇರುತ್ತದೆ. ಅವನು ಒಂದು ಮೃದಂಗಕ್ಕಿಂತ ಇನ್ನೊಂದು ದೊಡ್ಡ ಬಡ ಶಬ್ದ ಆಗ್ತದೆ. ಅದು ಮಂಗಳವಾದ್ಯ. ಅದು ನಿಸಾನ ಬಾರಿಸ್ತಾ ಇದ್ದಾರೆ. ಶಿವ ಬ್ರಹ್ಮಾದಿಕ ವಿಬುಧ ಬರೂತ. ಶಿವ ಬ್ರಹ್ಮದೇವ, ಈಗ ಮಿಕ್ಕ ದೇವತರೆಲ್ಲ ಏನು ಸಮುದಾಯ ಗುಂಪುಗಳಾಗಿ ಬಂದಿದ್ದಾರೆ ತಮ್ಮ. ಏಕೆಂದರೆ ಪ್ರತಿಯೊಬ್ಬ ದೇವರಿಗೆ ಹಿಂದಿನವರ ಸೇವಕರೆಲ್ಲ ಇರುತ್ತಾರೆ. ಒಬ್ಬರಲ್ಲ, ಅಯ್ಯೋ 10 ಜನರು. ಇಂದ್ರ ಬಂದರೆ ಇಂದ್ರನ ಜೊತೆಗೆ ಒಂದು 10-20 ಬರ್ತಾರೆ. ಅಗ್ನಿ ಬಂದರೆ ಅಗ್ನಿ ಜೊತೆಗೆ 20. ಒಬ್ಬೊಬ್ಬರಿಗೆ 20 ಜನರು ಒಂದು ಗ್ರೂಪ್ ತಮ್ಮ ಸೇನ ಹಾಗೆ ಇರುತ್ತಾರೆ. ಶಿವ ಬಂದರೆ ಶಿವಗಣಗಳ ಕೈಲಾಸದಿಂದ ಬರುತ್ತಾರೆ. ಬ್ರಹ್ಮದೇವ ಬಂದರೆ ಬ್ರಹ್ಮಲೋಕದಿಂದ ಬ್ರಹ್ಮನ ದೇವರಿರುತ್ತಾರೆ, ಅವರಿಗೆಲ್ಲ ಅವರು ಬರ್ತಾರೆ. ಆದ್ದರಿಂದ ಶಿವ ಬ್ರಹ್ಮಾದಿಕ ವಿಬುಧ ಬರೂತ ಚಡೆ ವಿಮಾನ ನಿಹಿನಾನಾ ಜೋತ. ವಿಮಾನಗಳಲ್ಲೂ, ಏಕೆಂದರೆ ಒಬ್ಬೊಬ್ಬರು ತಮ್ಮ ವಿಮಾನ ಹತ್ತಿದ್ದಾರೆ. ತಮ್ಮ ವಿಮಾನದಲ್ಲಿ 10 ಜನರು ಸುತ್ತು ಕೂತಿರ್ತಾರೆ, ತಾವು ಕೂತಿರ್ತಾರೆ. ಮೇಲಿನಿಂದ ನೋಡ್ತಾ ಇದ್ದರೆ ಎಲ್ಲ ಕಂಡು ಬರ್ತಾ ಇದೆ. ಏಕೆಂದರೆ ನಮಗಿಂತ ಚೆನ್ನಾಗಿ ಕಂಡು ಬರ್ತದೆ ಭೂಲೋಕದಲ್ಲಿ. ಏಕೆ? ಭೂಲೋಕದಲ್ಲಿ ಇಲ್ಲಿ ಯಾರಾದರೂ ಕೂತಿದ್ದರೆ ಹಿಂದಿಂದು ಕಂಡು ಬರಲ್ಲ. ಮೇಲಿನಿಂದ ಬೆಟ್ಟ ಹತ್ತಿ ನೋಡಿದ್ದರೆ ಎಲ್ಲ ಯಾರ್ಯಾರು ಏನೇನು ನಡೆಯುತ್ತಾ ಇದೆ ಎಲ್ಲ ಕಂಡು ಬರ್ತದೆ. ಹಾಗೆ ಶಿವ ಬ್ರಹ್ಮಾದಿಕ ವಿಬುಧ ಬರೋತ ಚಡೆ ವಿಮಾನ ನಿಹಿನಾನಾ ಜೂತ. ವಿಮಾನವನ್ನು ಹತ್ತಿ ತಮ್ಮ ಗುಂಪುಗಳ ಸಮೇತ ನೋಡ್ತಾ ಇದ್ದರೆ ಅವರಿಗೆ ಪರಮಾನಂದವಾಯಿತಂತೆ. ಅಬ್ಬಾ ಅದು ನೋಡಿಕೊಂಡು ಆನಂದ ಪರವಶರಾಗಿ ಶರೀರಕ್ಕೆ ಪುಲಕಿತವಾದರಂತೆ ನೋಡಿ. ಪ್ರೇಮ ಪುಲಕತನ ಹೃದಯ ಉಚ್ಛಾಹು. ಪ್ರೇಮದಿಂದ ಶರೀರಕ್ಕೆ ಪುಲಕ ಬಂತು, ಪ್ರೇಮ ಹೃದಯದಲ್ಲಿ ತುಂಬಿತು. ಎಷ್ಟು ತುಂಬಿತಂದರೆ ಎಷ್ಟು ನೋಡಿದ್ದರೂ ನಾವು ಸ್ವರ್ಗದಲ್ಲಿದ್ದ ದೇವರು ಎಂದು ತಮ್ಮನ್ನು ತಾವೇ ಮರೆತು ಹೋದರಂತೆ ದೇವರೆಲ್ಲ. ಇದು ಸ್ವರ್ಗ, ನಾವು ದೇವರು ಏಕೆ? ಅದೆಲ್ಲ ಮರ್ತೇ ಹೋಗಿದ್ದೀವಿ. ರಾಮ ಸ್ಮರಣ, ರಾಮ ದರ್ಶನ, ರಾಮ ಅನುಭವದಲ್ಲೇ ಮುಳುಗಿ ಹೋದರಂತೆ ನೋಡಿ. ಪ್ರೇಮ ಪುಲಕ ತನ ಹೃದಯ, ಪ್ರೇಮ ಪುಲಕ ತನ ಹೃದಯವು ಚಾಹು ಚೆಲೆ ಬಿಲೋಕನ ರಾಮ ಬ್ಯಾಹು. ರಾಮ ಕಲ್ಯಾಣ ದರ್ಶನಕ್ಕೋಸ್ಕರ ಎಲ್ಲರಲ್ಲಿ ಹೋಗಿ ಆ ಪುಲಕಾವಲಿಯಿಂದ ಆನಂದದೆಲ್ಲ ಪರವಶರಾಗ್ತಾ ಇದ್ದಾರೆ.
ಚಿತವಹಿ ದೇಖಿ ಜನಕಪುರು ಸುರ ಅನುರಾಗೆ. ಅವರು ಈ ಜನಕಪುರಿ ನೋಡಿದ್ದರೆ, ಅಬ್ಬಾ ರಾಮನ ಜನ್ಮಸ್ಥಾನ ಅಯೋಧ್ಯ ಆದರೆ ಇದು ಕಲ್ಯಾಣ ಸ್ಥಾನ. ಜನಕಪುರ ಏನು ಕಮ್ಮಿ ಅಲ್ಲ. ಜನಕಪುರ ಅಂದರೆ ಮಿಥಿಲಾ ನಗರ. ಮಿಥಿಲಾ ನಗರರು ರಾಮಚಂದ್ರನ ಕಲ್ಯಾಣ ಸ್ಥಾನ. ಒಂದು ದಿವಸ ಅಲ್ಲ, ನಿರಂತರ ಕಲ್ಯಾಣ ನಡೆಯುತ್ತಲೇ ಇರುತ್ತದೆ. ಪ್ರತಿ ದಿವಸ ಕಲ್ಯಾಣವೇ, ಪ್ರತಿ ದಿವಸ ಕಲ್ಯಾಣವೇ. ಪ್ರತಿ ದಿವಸವೂ ಅಷ್ಟು ಆನಂದ ಶೋಭ, ಆನಂದ ಮಂಗಳ ವರ್ಷ, ಆನಂದದ ಮಳೆ ಆಗುತ್ತಾ ಇರುತ್ತದೆ ಪ್ರತಿ ದಿವಸ. ಏಕೆಂದರೆ ಅದು ಭಗವಂತನ ವಿಭೂತಿ, ಭಗವಂತನ ಲೀಲಾಸ್ಥಾನ. ಮಿಥಿಲಾ ನಗರ ಎಂಬುದು ಭಗವಂತನ ಆನಂದ ಲೀಲಾಸ್ಥಾನ. ಕಲ್ಯಾಣ ಅಂದ್ರೇನು? ಆನಂದ ಲೀಲಾ, ಆನಂದ ಲೀಲಾ ಮಾಡುವ ಸ್ಥಾನ. ದೇಖಿ ಜನಕಪುರು ಸುರ ಅನುರಾಗೆ. ಅದು ನೋಡಿದ್ದರೆ ಅವರ ಹೃದಯದಲ್ಲಿ ಅನುರಾಗ, ಒಂದು ಪ್ರೇಮ ಬಂತು ಅವರಿಗೆ. ನಿಜ ನಿಜ ಲೋಕ ಸಬಹಿಲ ಗುಲಾಗೆ. ಇದು ನೋಡಿದ್ದರೆ ಅಬ್ಬಾ ನಮ್ಮ ಲೋಕದಲ್ಲಿ ಏನಿತ್ತು ಈ ಆನಂದವಿತ್ತಾ? ನಮ್ಮ ಸ್ವರ್ಗಲೋಕದಲ್ಲಿ ಸ್ವರ್ಗ, ಮತ್ತು ಸ್ವರ್ಗವೆನ್ನುವುದು ಒಂದು ದೊಡ್ಡ ಲೋಕ. ಅದರಲ್ಲಿ ಮತ್ತೆ ತಮ್ಮ ತಮ್ಮ ಸಣ್ಣ ಸಣ್ಣ ಲೋಕಗಳಿವೆ. ಅಗ್ನಿಲೋಕ, ಇಂದ್ರಲೋಕ, ದೇವಲೋಕ, ಹಾಗೆ ಆಯಾ ದೇವರ ಲೋಕಗಳಿರುತ್ತೆ. ನಮ್ಮ ಲೋಕದಲ್ಲಿ ಈ ಆನಂದವಿಲ್ಲ. ಇದಕ್ಕಿಂತ ಹೆಚ್ಚಿನ ಆನಂದ ಇಲ್ಲಿದೆ ಈ ಮಿಥಿಲಾ ನಗರದಲ್ಲಿ, ನಮಗಿಂತ ಹೆಚ್ಚು. ಏಕೆ? ಮಿಥಿಲಾ ನಗರ ಡೈರೆಕ್ಟ್ಲಿ ವೈಕುಂಠವೇ ಬಂದುಬಿಟ್ಟಿತಲ್ಲ, ಡೈರೆಕ್ಟ್ಲಿ ವೈಕುಂಠವೇ ಬಂದುಬಿಟ್ಟಿತು. ನಿಜ ನಿಜ ಲೋಕ ಸಬಹಿಲ ಗುಲಾಗೆ. ತಮ್ಮ ಲೋಕಗಳೆಲ್ಲ ಸಣ್ಣದನ್ನಿಸುತ್ತಾ ಇದ್ದಂತೆ, ಇದೇನಿಲ್ಲ, ನಮ್ಮ ಲೋಕ ಏನಿಲ್ಲ, ನಮಗಿಂತ ಹೆಚ್ಚಿಂದು ಅನಿಸಿತಂತೆ ಅವರಿಗೆ. ಚಿತವಹಿ ಚಕಿತ ಬಿಚಿತ್ರ ಬಿತಾನ. ನೋಡಿದ್ದರೆ ಬಗೆ ಬಗೆಯಾದ ಅಲಂಕಾರಗಳು, ಸುಂದರವಾದ ಬಳ್ಳಿಗಳು ಎಷ್ಟು ಸುಂದರವಾಗಿವೆ, ಎಷ್ಟು ಬಗೆ ಬಳ್ಳಿಗಳಬ್ಬಬ್ಬ, ನೂರಾರು ಸಾವಿರಾರು ಬಳ್ಳಿಗಳು, ಒಂದೊಂದು ಬಳ್ಳಿ ಒಂದೊಂದು ಬಗೆ, ಒಂದೊಂದು ಬಳ್ಳಿಗೆ ಒಂದೊಂದು ಹೂಗಳು. ಅಬ್ಬಬ್ಬ ಎಷ್ಟು ಸುಂದರವಾಗಿದೆ, ಎಷ್ಟು ದಿವ್ಯವಾಗಿದೆ. ಚಿತವಹಿ ಚಕಿತ ಬಿಚಿತ್ರ ಬಿತಾನ ರಚನಾ ಸಕಲ ಅಲೌಕಿಕನಾನ. ಎಲ್ಲಿ ನೋಡಿದ್ದರೂ ಅಲೌಕಿಕವಾದ ರಚನ. ಬ್ರಹ್ಮದೇವನು ನಾವು ಮಾತ್ರ ನೋಡಲಿಲ್ಲ, ನಮ್ಮ ಸ್ವರ್ಗದಲ್ಲಿ ಇಲ್ಲವೇ ಇಲ್ಲ. ಬ್ರಹ್ಮದೇವ ಮಾಡಿದ್ದನೋ ಅಥವಾ ಬ್ರಹ್ಮದೇವನಿಗಿಂತ ಹೆಚ್ಚೇ ಇದೆಯೋ? ಬ್ರಹ್ಮದೇವನೂ ಮಾಡಲಿಲ್ಲ, ಅಷ್ಟು ಇದೆ ಸುಂದರ. ರಚನಾ ಸಕಲ ಅಲೌಕಿಕ ನಾನ ನಗರ ನಾರಿ ನರ ರೂಪ ನಿಧಾನ. ಈಗ ಇಲ್ಲಿರುವ ಜನರು ಒಬ್ಬೊಬ್ಬರು, ಇವರು ಸಾಮಾನ್ಯ ಮಿಥಿಲಾ ನಗರದಲ್ಲಿ ಹುಟ್ಟಿರುವ ಸ್ತ್ರೀ ಪುರುಷರು. ರಾಮಚಂದ್ರನ ಕಲ್ಯಾಣ ಇಲ್ಲಿ ನಡೆಯುತ್ತಾ ಇದೆ. ಸಾಕ್ಷಾತ್ ಸೀತಾದೇವಿ ಇಲ್ಲೇ ಜನ್ಮ ಪಡ್ಕೊಂಡರು. ಎಷ್ಟೋ ವರ್ಷ ಇಲ್ಲೇ ವಾಸ ಮಾಡಿದ್ದಾರೆ. ಹುಟ್ಟಿದ ದಿವಸದಿಂದ ಮದುವೆ ಆಗುವವರೆಗೆ ಅಲ್ಲೇ ಇದ್ದಾರೆ. ಸಾಕ್ಷಾತ್ ರಾಮಚಂದ್ರನೂ ಇಲ್ಲಿಗೆ ಬಂದ. ಲಕ್ಷ್ಮಣ ತನ್ನ ಪೂರ್ತಿ ಅಯೋಧ್ಯೆಯನ್ನೇ ತಗೊಂಡು ಇಲ್ಲಿಗೆ ಬಂದುಬಿಟ್ಟರು. ಅಯೋಧ್ಯೆಯಲ್ಲಿ ಯಾರಿದ್ದಾರೆ? ಇವರೆಲ್ಲರೂ ಇಲ್ಲಿಗೆ ಬಂದುಬಿಟ್ಟರು. ಅಂಥ ಜಾಗದಲ್ಲಿ ಏನೆಂದು ವರ್ಣನೆ ಮಾಡಬೇಕು ನಗರ. మరి ಇಂಥ ಜಾಗದಲ್ಲಿ ಸ್ತ್ರೀ ಪುರುಷರು ಮಿಥಿಲಾ ನಗರದಲ್ಲಿದ್ದಾರೆ ಅಂದರೆ ಅವರು ಸಾಮಾನ್ಯ ಪುಣ್ಯ ಮಾಡಿದರೆ ಅಲ್ಲಿ ಹುಟ್ಟಬಹುದಾ? ಸೀತಾರಾಮ ಕಲ್ಯಾಣ ಜರುಗುವಂಥ ಜಾಗದಲ್ಲಿ ಹುಟ್ಟಬೇಕಂದರೆ ಎಷ್ಟು ಜನ್ಮಗಳ ಪುಣ್ಯ ಬೇಕು. ಅವರು ಸಾಮಾನ್ಯ ಮನುಷ್ಯರಲ್ಲ, ಮಹಾ ಪುಣ್ಯಾತ್ಮರು, ಯೋಗಿಗಳು, ಸಿದ್ಧಪುರುಷರು, ಋಷಿಗಳಂತ ಪುಣ್ಯ ಮಾಡಿದ್ದರೆ ಇಲ್ಲಿ ಹುಟ್ಟುತ್ತಾರೆ. ಸುಮ್ಮನೆ ಹುಟ್ಟುತ್ತಾರೇನು? ಅಲ್ಲಿರುವ ಸ್ತ್ರೀ ಪುರುಷರೆಲ್ಲ ಸಾಮಾನ್ಯರಲ್ಲ, ಮಹಾಪುಣ್ಯಾತ್ಮರು. ಎಷ್ಟೋ ಜನ್ಮಗಳ ಪುಣ್ಯ ಮಾಡಿ ವೈಕುಂಠದಲ್ಲಿ ಇರತಕ್ಕವರು ಟೆಂಟೇಟಿವ್, ತಾತ್ಕಾಲಿಕವಾಗಿ ಪರಮಾತ್ಮನೇ ವೈಕುಂಠದಿಂದ ಬೇರೆ ಕಡೆ ಪಿಕ್ನಿಕ್ ಹೋದರೆ ಭೂಲೋಕಕ್ಕೆ ಬಂದಿದ್ದಾರೆ ಅಷ್ಟೇ. ಅದರಿಂದ ಭೂಲೋಕವನ್ನೇ ತಾತ್ಕಾಲಿಕ ವೈಕುಂಠ ಮಾಡಿಬಿಟ್ಟರು. ಅದರಿಂದ ಇವರೆಲ್ಲರೂ ವೈಕುಂಠದಲ್ಲಿ ಇರತಕ್ಕಂಥವರು, ಆ ಪುಣ್ಯ ಮಾಡಿದ್ದವರು. ಅದರಿಂದ ಎಲ್ಲರೂ ನೋಡಿದ್ದರೆ ಮುಖದಲ್ಲಿ ಎಷ್ಟು ಭಕ್ತಿ, ರಾಮ ಅಂದರೆ ಎಷ್ಟು ಭಕ್ತಿ, ರಾಮಚಂದ್ರನ ಸ್ಮರಣ, ರಾಮಚಂದ್ರನ ಗುಣಗಳೇ. ಅವರ ಜನರೆಲ್ಲ ಸಜ್ಜನರು, ಸಂಸ್ಕಾರವಂತರು, ಅತ್ಯಂತ ಶುದ್ಧ ಜನರು, ನಿರ್ಮಲ ಜನರು. ಅವರ ಅಲಂಕಾರ, ಅವರ ಮುಖ, ಅವರ ದಿವ್ಯತ್ವ ನೋಡಬೇಕು. ಒಬ್ಬೊಬ್ಬರು ನೋಡಿದ್ದರೆ ಸಾಮಾನ್ಯ ಸ್ತ್ರೀ ಪುರುಷರಂತರ ಅನಿಸುತ್ತಾನೇ ಇಲ್ಲ. ಯಾರಾದರೂ ದೇವರು ಬಂದು ನೋಡಿದ್ದರೆ ಇವರು ಇಷ್ಟು ದಿವ್ಯವಾಗಿದ್ದಾರೆ, ಇವರು ಮನುಷ್ಯರಾಗಿಲ್ಲ. ಒಬ್ಬೊಬ್ಬರ ಮುಖದಲ್ಲಿ ಒಂದು ದೇವತಾ ತೇಜಸ್ಸಿದಂತೆ. ಇವರೆಲ್ಲರೂ ದೇವತಾರೆ. ಮಿಥಿಲಾ ನಗರದಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ದೇವತಾ ರೂಪರೇ. ಏಕೆ? ಮಹಾಪುಣ್ಯಾತ್ಮರು ಪೂರ್ವಜನ್ಮದಲ್ಲಿ ಏನೇನೋ ಪುಣ್ಯ ಮಾಡಿಕೊಂಡು ಇಲ್ಲೇ ಹುಟ್ಟಿದ್ದಾರೆ. ಆದ್ದರಿಂದ ಇವರ ಮುಖ ನೋಡಿದ್ದರೆ ಒಂದು ದೇವತಾ ತೇಜಸ್ಸೇ ಕಂಡು ಬರುತ್ತಾ ಇದೆ ಮುಖದಿಂದ. ಅವರ ಅಲಂಕಾರ, ಅವರ ಶರೀರ ಸಹಜವಾದ ದಿವ್ಯ ತೇಜಸ್ಸು. ವೈಕುಂಠದಲ್ಲಿ ಹೇಗಿರುತ್ತದಂತೆ, ದಿವ್ಯ ಸುಗಂಧ ಬರುತ್ತದಂತೆ, ಕಣ್ಣಿಗೆ ಆನಂದವಾದ ರೂಪ ಇರುತ್ತದೆ. ಅವ್ರ ಮುಖದಿಂದ ದಿವ್ಯ ಸುಗಂಧ ಇರುತ್ತದೆ. ಎಲ್ಲಿ ಅವರಿಗೆ ದುರ್ಗಂಧ ಇರುವುದಿಲ್ಲ, ಹಾಗಿರುತ್ತದಂತೆ ದೇವತಾ ರೂಪಗಳು. ಹಾಗಿದ್ದಾರೆ ಇವರು. ಎಲ್ಲಿ ನೋಡಿದ್ದರೂ ದೇವತಾ ಸ್ವರೂಪರಪ್ಪ.
ಸ್ತ್ರೀ ಪುರುಷರೆಲ್ಲ. ನಗರ ನಾರಿ ನರ ರೂಪ ನಿಧಾನ, ಸುಘರ ಸುಧರ್ಮ ಸುಶೀಲ ಸುಜಾನ. ಒಳ್ಳೆಯ ಮನೆ, ಇವರೆಲ್ಲರಿಗೂ ಸುಂದರವಾದ ಮನೆಗಳಿವೆ. ಮನೆಗಳು ಸುಮ್ಮನೆ ಇಲ್ಲ, ಒಂದೊಂದು ಮನೆ ಒಂದು ದೇವತಾ ಮಂದಿರ ಆಗಿದ್ದಂತೆ ಅಷ್ಟು ಪವಿತ್ರವಾಗಿರುತ್ತದೆ. ಏಕೆ? ಇವರೇ ದೇವತಾ ರೂಪರು, ಸಾಕ್ಷಾತ್ ಭಗವದ್ ಭಕ್ತರು ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಒಂದೊಂದು ಮನೆ ಅವರ ಮಿಥಿಲಾ ನಗರ ವಾಸಿ ಜನರ ಒಬ್ಬೊಬ್ಬರು ಮನೆ ನೋಡಿದ್ದರೆ ಮಂದಿರ ಹಾಗೆ ವೈಕುಂಠ ಆಗಿದೆ. ಅಲ್ಲಿ ನೋಡಿದ್ದರೆ ಎಷ್ಟು ಪವಿತ್ರವಾಗಿ ದಿವ್ಯವಾಗಿದೆ ಅಂದರೆ ಸುಘರ ಸುಧರ್ಮ. ಅವರು ಆಚರಿಸುವರು ನಿರಂತರವಾಗಿ ಶ್ರದ್ಧಾ ಭಕ್ತಿಯಿಂದ ಧರ್ಮ ಆಚರಿಸುತ್ತಾ ರಾಮಚಂದ್ರನ ಭಕ್ತಿಯಿಂದ ಜೀವಿಸುವವರು. ಅದರಿಂದ ಸುಘರ ಸುಧರ್ಮ ಸುಶೀಲ ಸುಜಾನ. ಸುಶೀಲ ಅತ್ಯಂತ ಸದ್ಗುಣ ಸಂಪದ, ಸುಶೀಲ ಸುಜಾನ ಹೀಗೆ ಅತ್ಯಂತ ಸಜ್ಜನರು, ಸದ್ಗುಣಗಳು ಇರುವವರು. ಮನೆ ಸುಂದರವಾಗಿದೆ, ಪವಿತ್ರವಾಗಿದೆ, ಅವರ ಆಚರಣ ಪವಿತ್ರವಾಗಿದೆ, ಅವರ ಸದ್ಗುಣಗಳು ಇವೆ, ಅವರ ಸ್ವಭಾವ ಹಾಗೆ ಇದೆ ಅಂಥ ದೇವರು. ಅದರಿಂದ ನಾವು ರಾಮಚಂದ್ರನದು ದರ್ಶನವೇ ಅಲ್ಲ, ಸೀತಾ ದರ್ಶನವೇ ಅಲ್ಲ, ಸಾಮಾನ್ಯರ ಮಿಥಿಲಾ ನಗರವಾಸಿಗಳ ಮನೆಗೂ ಹೋಗಿ ದರ್ಶನ ಮಾಡಿದ್ದರೂ ವೈಕುಂಠ ದರ್ಶನ ಅಂತ ಇರುತ್ತದಂತೆ. ಅವರೆಲ್ಲರೂ ಭಕ್ತರೇ, ಸಾಮಾನ್ಯರಲ್ಲ. ಇಲ್ಲದಿದ್ದರೆ ರಾಮಚಂದ್ರನ ಹತ್ತಿರ ಅಷ್ಟು ದಿವಸ ವಾಸ ಮಾಡುವ ಯಾರಿಗಾದರೂ ಅವಕಾಶ ಸಿಗ್ತದೆ? ರಾಮಚಂದ್ರ ಸೀತಾ ಜೊತೆಗೆ ಹತ್ತಿರವಾಗಿರುವುದು, ಅಲ್ಲೇ ಇರುವುದು, ಎಷ್ಟೋ ದಿವಸ ಇರುವುದು, ಮತ್ತೆ ಮತ್ತೆ ನೋಡುವುದು ಯಾರಿಗೂ ಸಿಗ್ತದಪ್ಪ ಅಷ್ಟು ಪುಣ್ಯ? ಯಾವ ಪುಣ್ಯನೂ ಸಾಕಾಗಲ್ಲ. ಏನೋ ಹೆಚ್ಚಿನ ಮಹಾ ತಪಸ್ಸು ಅನೇಕ ವರ್ಷಗಳು ಮಾಡಿದ್ದರೆ ಅದು ಭಗವಂತನ ಅನುಗ್ರಹದಿಂದ ಅಂಥ ಅವಕಾಶ ಸಿಗ್ತದೆ. ಅದರಿಂದ ಆ ಒಂದು ಸಲ ಭಗವಂತನ ಅನುಗ್ರಹವಾಗಿಬಿಟ್ಟರೆ ಅವರು ದೇವತಾ ರೂಪವಾಗಿ ಬಿಡ್ತಾರೆ. ಈಗ ಅವರು ಸಾಮಾನ್ಯ ಮನುಷ್ಯರಾಗಿರುವುದಿಲ್ಲ. ಅದರಿಂದ ಅವ್ರ ಮನೆಗಳು ಹೇಗಿವೆ? ಸುಘರ ಸುಧರ್ಮ ಸುಶೀಲ ಸುಜಾನ ತಿನಹಿ ದೇಕಿ ಸಬ ಸುರ ಸುರ ನಾರಿ. ಈಗ ಅಂಥವರನ್ನು ನೋಡಿ ದೇವತರು, ದೇವತಾ ಸ್ತ್ರೀಯರು, ದೇವಲೋಕದ ಇಂದ್ರಲೋಕದ ದೇವರು ದೇವತಾ ಸ್ತ್ರೀಯರು, ಇಂಥವರನ್ನು ನೋಡಿ ಬಾ ಎಷ್ಟು ಅದೃಷ್ಟವಂತರು, ಎಷ್ಟು ಸಾಕ್ಷಾತ್ ರಾಮಚಂದ್ರನ ಸೀತಾ ಕಲ್ಯಾಣದಲ್ಲಿ ಭಾಗವಹಿಸುತ್ತಾ ತಾವೇ ಅದಕ್ಕೆ ಅರೇಂಜ್ಮೆಂಟ್ ಮಾಡುವುದು, ತಾವೇ ರಾಮನನ್ನು ಕರೆಯುವುದು, ತಾವೇ ಹೂಗಳು ಹಾಕುವುದು, ಅವರಿಗೆ ಬಟ್ಟೆಗಳು ಕೊಡುವುದು. ಇನ್ನೇನಾದರೂ ಬೇಕಂದರೆ ಅವರು ಹೋಗಿ ಕೇಳ್ತಾರೆ. ಪ್ರತಿ ದಿವಸ ಸುಮ್ಮನೆ ನೋಡ್ತೀವಿ ರಾಮಚಂದ್ರನನ್ನು, ಸೀತಾ ದರ್ಶನ ಮಾಡ್ಕೊಳ್ತೀವಿ ಎಂದು ಏಕೆ ಹೋಗ್ತಾರೆ? ಏನಾದರೂ ಹೂಗಳೋ ಇನ್ನೇನೋ ಹಣ್ಣುಗಳೋ ಏನೋ ಮನೆಯಲ್ಲಿ ಮಾಡಿರುವ ಮಿಠಾಯೋ ಏನೋ ಮಾಡಿಕೊಂಡು ಹೋಗಿ ನಾವು ಅವರಿಗೆ ಕೊಡ್ತೀವಿ ಎಂದು ಹೋಗಿ ಅವರಿಗೆ ಕೊಟ್ಟು ಬರ್ತಾರೆ. ಅಂದರೆ ಈ ಅವರ ದರ್ಶನಕ್ಕೋಸ್ಕರ ಎಂದು ಏನೋ ಮನೆಯಲ್ಲೋ ತೋಟ ಎಲ್ಲೋ ಏನೋ ಇರುತ್ತದೆ, ಅದು ತಗೊಂಡು ಹೋಗಿ ಕೊಡ್ತಾರೆ. ಅವರು ಕೊಟ್ಟರೆ ಅವರು ತಗೊಳ್ತಾರೆ, ಸ್ವಯಂ ತಿಂತಾರೆ. ಅಂದರೆ ತನ್ನ ಭಕ್ತರನ್ನು ಎಷ್ಟು ಆಧರಿಸಿ ಸೀತಾರಾಮಚಂದ್ರರು ಇವರು ಕೊಟ್ಟಿದ್ದೆಲ್ಲ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದಾಗ ತಕ್ಷಣವೇ ಅಲ್ಲ, ಸ್ವಲ್ಪ ಹೊತ್ತು ಕೂತಿರ್ತಾರೆ. ಇದೆಲ್ಲ ಸೌಭಾಗ್ಯ ಯಾರಿಗೆ ಸಿಗಬೇಕು? ಇದೆಲ್ಲ ನೋಡಿ ಮೇಲೆ ಆ ವಿಮಾನದಲ್ಲಿರುವಂಥ ದೇವರು, ದೇವತಾ ಸ್ತ್ರೀಯರು ಏನು ತಿಳ್ಕೊಳ್ತಾ ಇದ್ದಾರೆ? ಅಬ್ಬಾ, ಅವರ ಆನಂದ ನೋಡು, ಅವರ ಪರಮಾನಂದ ನೋಡು. ಯಾವ ಪುಣ್ಯದಿಂದ ಇಷ್ಟ ಆಗುತ್ತದೆ? ಯಾವ ಪುಣ್ಯ ಸಾಕಾಗಲ್ಲ. ತಿನಹಿ ದೇಕಿ ಸುಬ ಸುರನರ ನಾರಿ ಭಯೇ ನಕತ ಜನು ಬಿದಿ ಉಜಿಯಾರಿ. ಅಬ್ಬಾ, ಅವರಿಗೆ ಆಶ್ಚರ್ಯವಾಯಿತಂತೆ, ಆನಂದವೂ ಆಯಿತಂತೆ. ಅಬ್ಬಾ ಎಷ್ಟು ಪುಣ್ಯಾತ್ಮರು. ಬಿದಿಹಿ ಭಯವು ಆಚರಜು ಬಿಸೇಷಿ. ಬ್ರಹ್ಮದೇವನಿಗಿನ್ನೂ ಆಶ್ಚರ್ಯವಾಯಿತಂತೆ. ಮಿಕ್ಕ ದೇವರಿಗೆ ಆಶ್ಚರ್ಯವಾಯಿತು, ಬ್ರಹ್ಮದೇವನಿಗೆ ಆಶ್ಚರ್ಯವಾಯಿತು. ಏನಪ್ಪ ಇವರು ನಾವು ಹುಟ್ಟಿಸಿರುವ ಮನುಷ್ಯಲೋಕ ಅಂದ್ಕೊಂಡಿದ್ದೀವಿ, ಈ ಮನುಷ್ಯರೇನು ಲೆಕ್ಕ? ನಾವೇ ಸೃಷ್ಟಿ ಮಾಡಿದ್ದೇವೆ ಅಲ್ಲವೇ? ನಾವೇ ಸೃಷ್ಟಿ ಮಾಡಿದ್ದೇವೆ, ನಮ್ಮನ್ನೇ ನೆನಪಿಸ್ಕೊಂಡು ಸ್ಮರಣ ಮಾಡಿಕೊಂಡು ಪುಣ್ಯ ಪಡ್ಕೊಳ್ತಾರೆ. ಈಗ ಏನಾಗ್ತದೆ? ಅವರ ದರ್ಶನಕ್ಕೆ ನಾವು ಬರಬೇಕಾಗ್ತಾ ಇದೆ. ನಾವೇ ಬಂದಿದ್ದೀವಿ ಇವರ ದರ್ಶನಕ್ಕೆ. ನೋಡಿ ಎಷ್ಟು ಇವರು ಪುಣ್ಯಾತ್ಮರು, ಎಷ್ಟು ಮಹನೀಯರಿವರು, ಸಾಮಾನ್ಯರಲ್ಲ ಇವರು. ತಿನಹಿ ದೇಕಿ ಸಬ ಸುರನರ ನಾರಿ ಭಯೇ ನಕತ ಜನು ಬಿದಿ ಉಜಿಯಾರಿ. ಬಿದಿಹಿ ಭಯವು ಆಚರಜು ಬಿಸೇಷಿ. ಬ್ರಹ್ಮದೇವನಿಗೆ ಮಹಾ ಆಶ್ಚರ್ಯವಾಯಿತಂತೆ. ನಿಜ ಕರನಿ ಕಚು ಕತಹಿನ ದೇಕಿ. ನಾನು ದೊಡ್ಡವನು, ನನ್ನ ಬ್ರಹ್ಮಲೋಕ ದೊಡ್ಡವದು, ನಾನು ಮಾಡಿರುವ ಸೃಷ್ಟಿ ದೊಡ್ಡವದು ಅಂದ್ಕೊಂಡೆ. ಇದೆಲ್ಲ ನೋಡಿದ ನಂತರ ನಾನು ನಮ್ಮದು ಏನು ಹೇಳ್ಕೊಳ್ಳೋಕ್ಕಾಗಲ್ಲ, ಸಣ್ಣದಾಗಿ ಬಿಟ್ಟಿತು. ಜನರು ಇವರು ಕೇಳಿದ್ದರೆ ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ ಅಂದರೆ ನಾನು ಗೊತ್ತಿಲ್ಲವಾ, ನಾನು ಬ್ರಹ್ಮದೇವ. ಪಕ್ಕಕ್ಕಿರುವ ಸೇವಕರು ಬ್ರಹ್ಮದೇವರು ಬ್ರಹ್ಮಲೋಕದಿಂದ ಬಂದರು ಎಂದು ಹೇಳ್ತಾರೆ. ಓಹೋ, ಅವ್ರು ಕೇಳ್ತಾರೆ, ಬ್ರಹ್ಮಲೋಕದಿಂದ ಬಂದಿದ್ದೀರಾ? ಹೇಗಿರುತ್ತದೆ ನಿಮ್ಮ ಬ್ರಹ್ಮಲೋಕ ಹೇಳಿ ಅಂದರೆ ಬ್ರಹ್ಮದೇವ ಏನು ಹೇಳಬೇಕು? ಇದೆಲ್ಲ ನೋಡಿದ ನಂತರ ಇರುತ್ತದೆ, ಬಟ್ ಈಗ ಮದುವೆಗೆ ಬಂದಿದ್ದೀವಲ್ಲ, ಟೈಮ್ ಇಲ್ಲ, ನಂತರ ಹೇಳ್ತೀವಿ. ಏಕೆ ಹೇಳೋಕ್ಕಾಗಲ್ಲ, ಹೇಳಬೇಕಂದ್ರೆ ನಮಗಿಂತ ಇದೇ ಹೆಚ್ಚಿದೆ.
ನಮಗಿಂತ ಇದೇ ಹೆಚ್ಚಿದೆ, ಹೇಳೋಕ್ಕಾಗಲ್ಲ. ಅದರಿಂದ ಹೇಳ್ತಾರೆ, ಅಲ್ಲ ನಂತರ ಹೇಳೋಣ ಮತ್ತೆ ಯಾವಾಗಲ್ಲ, ಈಗ ಬೇಡ, ಈಗ ಮದುವೆಗೆ ಬಂದಿದ್ದೀವಲ್ಲ, ಇದೆಲ್ಲ ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದೀವಿ, ಅದೇಕೆ ನಂತರ ಹೇಳೋಣ ಎಂದು. ಒಬ್ಬರು ಹೇಳಿದ್ದಾರೆ, ಪರವಾಗಿಲ್ಲ ಹೇಳಿ ಸ್ವಲ್ಪ ಅಂದರೆ, ಅಲ್ಲಪ್ಪ ನೀವು ಮತ್ತೆ ನಿಮ್ಮನ್ನು ನಾಚಿಕೆ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಹೇಳ್ಕೊಂಡ್ರೂ ಇಷ್ಟಿರಲ್ಲ, ಇಷ್ಟು ಮಾತ್ರ ಇಲ್ಲ ಎಂದು ಹೇಳಿದರು. ಓ ಹಾಗಾ, ನಾವೇ ಇಲ್ಲಿ ಭೂಲೋಕದಲ್ಲೆಲ್ಲ ಬ್ರಹ್ಮದೇವರೇ ದೊಡ್ಡವರು, ಅವರೇ ದೊಡ್ಡವರೆಂದು ತಿಳ್ಕೊಳ್ತೀವಿ, ನೀವೇನೋ ನಮ್ಮನ್ನೇ ಹೆಚ್ಚು ಪ್ರಶಂಸೆ ಮಾಡ್ತಾ ಇದ್ದೀವಿ. ಅವರನ್ನು ಕರೀತಾನೆ, ಯಾರಿಗೆ ಹೇಳಬೇಡಪ್ಪ, ನಮಗಿಂತ ನಿಮ್ಮದೇ ಹೆಚ್ಚು ಶ್ರೇಷ್ಠವಾಗಿದೆ. ಸಾಕ್ಷಾತ್ ರಾಮಚಂದ್ರ ಸೀತಾ ಅಮ್ಮ ಅವರ ಸನ್ನಿಧಿಯಲ್ಲಿದ್ದೀರಿ ನೀವು. ಬ್ರಹ್ಮಲೋಕ ನಿಮ್ಮ ಮಿಕ್ಕ ಜನರಿಗಿಂತ ಹೆಚ್ಚೇ, ಆದರೆ ಇಷ್ಟು ಇಲ್ಲ, ಸ್ವಲ್ಪ ಇದೆ, ಎಷ್ಟಿಲ್ಲ. ಬ್ರಹ್ಮದೇವನು ಹೀಗೆ ಅವರಿಗೆ ಬಂದು ಯಾರಿಗೆ ಹೇಳಬೇಡ ಎಂದು ಹೇಳಬೇಕಾಯಿತು. ಏಕೆ ಬ್ರಹ್ಮದೇವನೇ ಹಾಗೆ ಹೇಳಬೇಕಾಯಿತು. ವಿಧಿ ಭಯವು ಆಚರಜು ಬಿಸೇಸಿ ನಿಜ ಕರನಿ ಕಚ್ಚು ಕಥಹಿನ ದೇಖಿ. ನನ್ನ ಸೃಷ್ಟಿಯು ಇಷ್ಟು ಸುಂದರವಾಗಿಲ್ಲ. ಯಾವುದೇ ನೋಡಿ, ಕಂಬ ನೋಡು, ಗೋಡೆ ನೋಡು, ರೋಡ್ಡು ನೋಡು, ಎಷ್ಟು ಸುಂದರವಾಗಿದೆ. ಸಿಮೆಂಟು ಹಾಕಿದ್ದಷ್ಟಿರಲ್ಲ, ಅದು ಭೂಲೋಕದಲ್ಲಿ ಅಂಥ ಸಿಮೆಂಟೇ ಸಿಗಲ್ಲ. ಏನೋ ಒಂದು ಮುತ್ತುಗಳಿಂದ ತಯಾರು ಮಾಡಿದಂತೆ, ಮುತ್ತುಗಳಿಂದ, ರತ್ನಗಳಿಂದ ಭೂಮಿ, ರತ್ನಗಳಿಂದ ಗೋಡೆಗಳಿಗೆ ಮುತ್ತುಗಳು, ಆ ಮುತ್ತುಗಳು ರತ್ನಗಳು ನೋಡಿದ್ದರೂ ಇದು ಎಲ್ಲಿ ಸಿಗ್ತದೆ? ಯಾವ ಅಂಗಡಿಯಲ್ಲಿ ಭೂಲೋಕದಲ್ಲಿ ಸಿಗಲ್ಲ ಅಂಥ ಮುತ್ತುಗಳು, ಸ್ಪೆಷಲ್ ಮುತ್ತುಗಳು, ವೈಕುಂಠದ ಮುತ್ತುಗಳು, ವೈಕುಂಠದ ರತ್ನಗಳು. ಭೂಮಿ ನೋಡು, ಪಾತ್ರ ಏನಾದರೂ ಕಾಫಿಯೋ ನೀರೋ ಬೇಕು ಅಂದರೆ ಏನು ಲೋಟ ಚಿನ್ನದ ತಗೊಂಡು ಬರ್ತಾರೆ. ಈ ಚಿನ್ನ ಎಲ್ಲಿ ಅಪ್ಪ? ಈ ಚಿನ್ನಗಳಲ್ಲಿ ಸ್ಪೆಷಲ್ ಚಿನ್ನ, ಇದು ಭೂಲೋಕದಲ್ಲಿ ಸಿಗಲ್ಲ, ಅದು ವೈಕುಂಠದಲ್ಲಿ. ಏಕೆಂದರೆ ಚಿನ್ನಕ್ಕೆ ಒಂದು ಸೌಂದರ್ಯ ಇರಬಹುದು, ಪವಿತ್ರತೆ ಇರುತ್ತದೆ. ವೈಕುಂಠದಲ್ಲಿ ಒಂದು ದಿವ್ಯತ್ವ ಇದೆ, ದೇವತಾ ರೂಪ ಇದೆ. ಚಿನ್ನ ಸುಂದರವಾಗಿರ್ಬೋದು, ದೇವತಾ ಎಲ್ಲಿ ಬರ್ತದೆ? ಜಡವಸ್ತುವಾಯಿತು. ಆದರೆ ಬ್ರಹ್ಮಲೋಕ ವೈಕುಂಠದಲ್ಲಿರುವಂಥದ್ದು ಸುಂದರವಾಗಿ ಇರುತ್ತದೆ, ದಿವ್ಯತ್ವ ಇರುತ್ತದೆ. ಏಕೆ? ಸಾಕ್ಷಾತ್ತು ಪರಮಾತ್ಮನೇ ವ್ಯಾಪಿಸಿಕೊಂಡು ವೈಕುಂಠವೆಲ್ಲ ವ್ಯಾಪಿಸಿ ಇದ್ದಾನೆ. ಚಿನ್ಮಯ ರೂಪ, ಇದೆಲ್ಲ ಚಿನ್ಮಯ ಸ್ವರೂಪ, ಎಲ್ಲ ತಾನೇ ವ್ಯಾಪಿಸಿದ್ದ. ಏನೇ ನೋಡು, ಒಂದು ಧೂಳಿಕಣ ಬಿದ್ದರೆ, ಒಂದು ಏನದು ಇದು ಕಸ ಬಿಸಾಕು ಅಂದರೆ ಒಂದು ರತ್ನಗಳು ಬಿಸಾಕಿದ್ದಂತೆ ಅಲ್ಲ. ಮುತ್ತುಗಳಂದ್ರೆ ಏನು? ಎಲ್ಲ ಮುತ್ತುಗಳು ಅಲ್ಲೆಲ್ಲ ಹಾಕಿದ ನಂತರ ಇನ್ನೂ ಉಳಿದುಬಿಟ್ರೆ ಅಲ್ಲಿ ಬಿಸಾಕು ಕಸ ಕುಡಿಯೋದು. ಇವರು ಕಸ ಏನಿದೆ ಅಂದರೆ ಕಸಗಳಲ್ಲಿ ಮುತ್ತುಗಳು ರತ್ನಗಳೇ ಇವೆ. ಏನು ಮಾಡಬೇಕಪ್ಪ? ಕಸದಲ್ಲಿಯೂ ಅಷ್ಟು ಸುಂದರವಾಗಿದೆ ಅಂದರೆ ನಮ್ಮದು ಮೇನು ವಸ್ತುವೇ ಇಷ್ಟು ಸುಂದರವಾಗಿಲ್ಲ. ಅವರು ಕಸಯಾಗಿ ಬಿಸಾಕಿದ್ದು ನಮಗಿಂತ ಹೆಚ್ಚಿದೆ. ನಮ್ಮದಲ್ಲಿ ಬೇಕೆಂದಿಟ್ಟುಕೊಂಡಿರುವ ವಸ್ತುಕ್ಕಿಂತ ಅವರು ಕಸ ಆಗಿ ಬಿಸಾಕಿದ್ದೇ ಸುಂದರವಾಗಿದೆ. ಅಂದರೆ ಎಷ್ಟು ಇದೆ ಅದು ನೋಡಿ, ದಿವ್ಯತ್ವ ಇದೆ. ಯಾವುದು ನೋಡಿದ್ದರೂ, ಹೆಜ್ಜೆ ಹೆಜ್ಜೆ ನೋಡಿದ್ದರೂ, ಪಾದ ಇಟ್ಟರೆ ಪಾದಕ್ಕೆ ಪರಮಾನಂದ, ಕೈ ಮುಟ್ಟಿದ್ದರೆ ಕೈಗೆ ಆನಂದ, ಕಣ್ಣು ಎಲ್ಲಿ ಬೀಳುತ್ತದೋ ಕಣ್ಣಿಗೆ ಆನಂದ. ಏನಿದೆ ಚಿನ್ಮಯ ದೇವತಾ ರೂಪ. ಒಂದೊಂದು ವಸ್ತುವು ದೇವತಾ ಸ್ವರೂಪ, ವಸ್ತುವೇ ದೇವತಾ ಸ್ವರೂಪ. ಹಾಗಿದೆ. ಅದರಿಂದ ಬ್ರಹ್ಮದೇವ ನೋಡಿ ಅಂದ್ಕೊಂಡ, ನಮ್ಮ ಬ್ರಹ್ಮಲೋಕನೇ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ಕೊಂಡೆ. ಅಲ್ಲಿಗಿಂತ ಇದೆ. ಮರ ಗಿಡಗಳು ನೋಡು, ಹೂಗಳು ನೋಡು, ಬಳ್ಳಿ ನೋಡು, ಅಲಂಕಾರ ನೋಡು, ಬಟ್ಟೆಗಳು ಬೇಲಾಡ್ತಾ ಇವೆ, ಬಟ್ಟೆಗಳು ನೇತಾಡ್ತಾ ಇವೆ, ಇನ್ನೇನು ಹೂಗಳಿವೆ. ಯಾವುದು ನೋಡಿದ್ದರೂ ಎಷ್ಟು ಸುಂದರ. ಮರ ಗಿಡಗಳು, ಅದರಲ್ಲಿ ಪಕ್ಷಿಗಳು ಸಾಮಾನ್ಯ ಪಕ್ಷಿಗಳಲ್ಲ, ಅವರೆಲ್ಲರೂ ವೈಕುಂಠದಲ್ಲಿರತಕ್ಕಂಥ ಪಕ್ಷಿಗಳೇ. ಸಾಮಾನ್ಯ ಭೂಲೋಕದ ಪಕ್ಷಿ ಅಲ್ಲ, ದೇವತಾ ಪಕ್ಷಿ ಅಲ್ಲ, ಪುಣ್ಯ ಮಾಡಿ ವೈಕುಂಠದಲ್ಲಿರತಕ್ಕಂಥ ಪಕ್ಷಿಗಳು. ಅಂದರೆ ಅವರೆಲ್ಲರೂ ಋಷಿಗಳೇ, ಸಿದ್ಧಪುರುಷರೇ, ಒಬ್ಬೊಬ್ಬರು ಮಹಾಭಕ್ತರು, ಪಕ್ಷಿಗಳು ಮಹಾಭಕ್ತರು. ಈಗ ನೋಡಿ, ಎಲ್ಲ ನೋಡಿದ್ದರೆ ವೈಕುಂಠವೇ ವೈಕುಂಠ. ಬ್ರಹ್ಮದೇವಕ್ಕೆ ಅನಿಸಿತು, ಅಯ್ಯೋ ನಮಗಿಂತ ಇದು ಹೆಚ್ಚಿದೆ, ಅದರಿಂದ ನಮ್ಮ ಬ್ರಹ್ಮಲೋಕಕ್ಕಿಂತ ಇದೇ ಹೆಚ್ಚೆಂದು ಇದನ್ನೇ ನೋಡಿ ನಮಗೆ ಹೆಚ್ಚಿನ ಆನಂದ ಆಗ್ತಾ ಇದೆ. ಇಲ್ಲಿ ಬರುವುದೇ ನಮ್ಮ ಜನ್ಮ ಧನ್ಯ ಅನಿಸುತ್ತಾ ಇದೆ. ಶಿವ ಸಮುಜಾಯ ದೇವ ಸಬ ಜನಿ ಆಚರಜು ಭುಲಾಹು. ಶಿವ ಹೇಳ್ತಾನೆ, ಬ್ರಹ್ಮದೇವರೇ, ಇಂದ್ರಾದಿ ದೇವರೇ, ನೀವೇನು ಆಶ್ಚರ್ಯ ಪಟ್ಕೊಳ್ಳಬೇಡಿ. ಏಕೆ ಗೊತ್ತಾ? ಇದು ಭೂಲೋಕ ಅಂದ್ಕೊಂಡು, ಭೂಲೋಕವು ಹೇಗಿರುತ್ತದೆ ನೋಡೋಣ ಅಂದ್ಕೊಂಡು ಬಂದಿದ್ದೀರಿ. ಆದರೆ ಇದು ಭೂಲೋಕವಲ್ಲ, ಸಾಕ್ಷಾತ್ತು ಪರಮಾತ್ಮನ ಲೋಕ. ಪರಮಾತ್ಮನೇ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದರಿಂದ ನೀವು ಸಣ್ಣದೆಂದು ನೋಡಿಕೊಳ್ಳಬೇಡಿ, ಆಶ್ಚರ್ಯ ಪಟ್ಕೊಳ್ಳಬೇಡಿ. ಇದೇನು ನಾವೆಲ್ಲಿ ನೋಡಲಿಲ್ಲ, ಈಗ ಎಲ್ಲಿ ನೋಡಲಿಲ್ಲ, ಇನ್ನು ಮುಂದೆನೂ ಇಂಥದ್ದು ನೋಡೋಕ್ಕೆ ಸಿಗಲ್ಲ ನಿಮಗೆ. ಏಕೆ? ಸಾಕ್ಷಾತ್ತು ಪರಮಾತ್ಮನೇ ಇದ್ದಾನೆ. ಪರಮಾತ್ಮನನ್ನೇ ನೀವು ಯಾವ ಗೋಡ ನೋಡು ರಾಮಚಂದ್ರನೇ ಕಂಡು ಬರ್ತಾ ಇದ್ದ, ಸೀತಾರಾಮ.
ಗೋಡೆ ನೋಡು, ಭೂಮಿ ನೋಡು, ಮರ ಗಿಡ ನೋಡು, ಮನುಷ್ಯರು ನೋಡು, ಎಲ್ಲರೂ ಸೀತಾರಾಮಮಯ ಸೀತಾರಾಮಮಯ, ಎಲ್ಲರೂ ಸೀತಾರಾಮ. ಅಂದರೆ ಸೀತಾರಾಮಚಂದ್ರರು ಎಷ್ಟು ದಿವ್ಯವಾಗಿ ಸುಂದರವಾಗಿ ಆನಂದಮಯವಾಗಿದ್ದರೋ ಹಾಗೆ ಕಂಡು ಬರ್ತದೆ. ಅವರನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಕಣ್ಣುಗಳು ಪವಿತ್ರವಾಗ್ತವೆ, ನಿಮ್ಮ ಮನಸ್ಸು ಆಗ್ತದೆ, ನೀವು ನಿಮ್ಮನ್ನೇ ಮರೆತು ಹೋಗ್ತೀರಿ. ಅದು ಇದು. ಅದರಿಂದ ಆಶ್ಚರ್ಯ ಪಟ್ಕೊಳ್ಳಬೇಡಿ. ಸಾಕ್ಷಾತ್ ಭಗವಂತನ ಮಹಿಮೆನೇ ಇಲ್ಲಿದೆ, ಎಲ್ಲ ಹರಿದು ಬಿಟ್ಟಿದೆ. ಇದೆಲ್ಲ ವೈಕುಂಠ ರೂಪವಾಗಿ. ಶಿವ ಸಮುಜಾಯೇ ದೇವ ಸಭ, ಶಿವನು ಬಂದು ದೇವರೆಲ್ಲರಿಗೆ ಹೇಳ್ಕೊಡ್ತಾ ಇದ್ದಾನೆ. ಜನಿಯಾಚರ ಜುಭುಲಾಯಿ, ಇದೆಲ್ಲ ನೀವು ಆಶ್ಚರ್ಯ ಪಟ್ಕೊಳ್ಳಬೇಡಿ. ಹೃದಯ ವಿಚಾರ ಹುಧೀರ ಧರಿ, ಸ್ವಲ್ಪ ಧೈರ್ಯವನ್ನಿಟ್ಕೊಂಡು ಯೋಚನೆ ಮಾಡಿ. ಇದು ಸಾಕ್ಷಾತ್ ಪರಮಾತ್ಮನ ಮಹಿಮೆ. ಸಿಯ ರಘುಬೀರ ಬಿಬಾಹು, ಇದು ಏನು ಅಂದ್ಕೊಂಡಿದ್ದೀವಿ? ನೀವು ಎಲ್ಲಿಗೆ ಬಂದಿದ್ದೀರಿ? ಯಾರೋ ಭೂಲೋಕ ನೋಡಲಿಕ್ಕೆ ಬಂದಿದ್ದೀರಾ? ಯಾರೋ ಜನಕನನ್ನು ನೋಡಲಿಕ್ಕೆ ಅಲ್ಲ, ಸೀತಾರಾಮ ಕಲ್ಯಾಣ ನೋಡಲಿಕ್ಕೆ ಬಂದಿದ್ದೀರಿ. ಅದು ನೆನಪಿಟ್ಕೊಂಡು ಇದು ಗೊತ್ತಾಗ್ತಾ, ಅಯ್ಯೋ ಇಷ್ಟು ಏಕಿದೆ ಎನ್ನುವುದು. ಸಿಯ ರಘುಬೀರ ಬಿಬಾಹು, ಸೀತಾರಾಮರ ವಿವಾಹ ಇದೆ, ಅದಕ್ಕೋಸ್ಕರ ಇಂಥದ್ದು. ಜಿನಕರ ನಾಮುಲೇತ ಜಗಮಾಹಿ, ಯಾರ ನಾಮಸ್ಮರಣ ಮಾಡಿದರೆ, ರಾಮ 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 ಹೇಳಿದರೆ ಸಾಕು, ಸಕಲ ಅಮಂಗಲ ಮೂಲನ ಸಾಹಿ, ಎಲ್ಲ ಪಾಪಗಳು ಹೋಗುತ್ತವೆ. ಎಷ್ಟು ಭಯಂಕರವಾದ ಬ್ರಹ್ಮಹತ್ಯಾದಿ ಪಾತಕಗಳು, ಘೋರ ಘೋರವಾದ ಹತ್ಯಾ ಪಾಪ, ಮೋಸ ಮಾಡಿರುವ ಪಾಪ, ಇನ್ನೊಬ್ಬರನ್ನು ದೋಚಿಕೊಳ್ಳಿರುವ ಪಾಪ, ಶಿಶು ಹತ್ಯ, ಸ್ತ್ರೀ ಹತ್ಯ ಅಂದರೆ ಸಣ್ಣ ಮಗುವನ್ನು ಸಾಯಿಸುವುದು, ಸ್ತ್ರೀಯನ್ನು ಸಾಯಿಸುವುದು ಅಂತ ದೊಡ್ಡ ದೊಡ್ಡ ಪಾಪಗಳು ಹೋಗಿಬಿಡ್ತವೆ. ರಾಮ ರಾಮ ಹೇಳಿದ್ದರೆ ಸಾಕು. ಅಂಥ ದಿವ್ಯವಾದ ರಾಮನಾಮದ ಮಹಿಮನೇ ಇಲ್ಲೆಲ್ಲ ಕಂಡು ಬರ್ತಾ ಇದೆ. ಇದೆಲ್ಲ ಸುಂದರ ಏಕಿದೆ? ಇವರೆಲ್ಲರ ಜನರು ಏಕೆ ಬಂದಿದ್ರು? ಇವರೆಲ್ಲರೂ ರಾಮನಾಮ ಸ್ಮರಣ ಮಾಡಿ 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 ತಮ್ಮ ಶರೀರದ ಕಣ ಕಣ ಪವಿತ್ರ ಮಾಡಿಕೊಂಡು ಇಲ್ಲಿಗೆ ಬಂದಿರುವವರು, ಸಾಮಾನ್ಯರಲ್ಲ ಇವರು ಯಾರು. ರಾಮಚಂದ್ರ ನಾಮವನ್ನು ಹೇಳಿ 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 ತಮ್ಮ ಒಳಗೆ ಹೊರಗೆ ಎಲ್ಲ ಪವಿತ್ರ ಮಾಡಿಕೊಂಡು ಎಲ್ಲವೂ ರಾಮಮಯವಾಗಿ ಇಲ್ಲಿಗೆ ಬಂದಿದ್ದಾರೆ. ಆದ್ದರಿಂದ ಈ ವಸ್ತುಗಳು, ಮುಖಗಳು, ಯಾರ ಮನುಷ್ಯನ ಮುಖ ನೋಡು, ಸ್ತ್ರೀ ಪುರುಷರ ಮುಖ, ಇವರು ಮನುಷ್ಯರಲ್ಲ ಎನಿಸುತ್ತದೆ. ಹೌದು, ಅವರು ಮನುಷ್ಯರಲ್ಲ, ಅವರು ಸಾಕ್ಷಾತ್ ದೇವತಾ ಸ್ವರೂಪರು, ರಾಮಸ್ವರೂಪರೇ ಆಗಿಬಿಟ್ಟರು. ರಾಮ ಸ್ಮರಣ ಮಾಡಿ 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 ತಮ್ಮ ಕಣ್ಣು ಕಿವಿ ಮುಖ ಎಲ್ಲ ರಾಮಮಯವೇ ಆಗಿಬಿಟ್ಟಿತು, ಸೀತಾಮಯವೇ ಆಗಿಬಿಟ್ಟಿತು. ಹಾಗೆ ಆಗಿದ್ದಾರೆ ಇವರೆಲ್ಲರೂ. ಆದ್ದರಿಂದ ಅವರನ್ನು ನೋಡಿದ್ದರೆ ನಿಮಗೆ ಇವರು ಮನುಷ್ಯರಲ್ಲವೇ? ಇಷ್ಟು ದಿವ್ಯ ತೇಜಸ್ಸು. ಹೌದು, ಅವರು ಮನುಷ್ಯರಲ್ಲ. ರಾಮ ನಾಮಸ್ಮರಣ ಮಾಡಿ 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 ರಾಮರೂಪವೇ ಆಗಿಬಿಟ್ಟರು. ಅದರಿಂದ ಹೀಗೆ ಕಂಡು ಬರ್ತಾರೆ. ಯಾವುದೇ ನೋಡು ಹಾಗೆ ಇದೆ. ಅದರಿಂದ ಜಿನಕರ ನಾಮ ಲೇತ ಜಗಮಾಹಿ, ಯಾರ ನಾಮಸ್ಮರಣ ನಾಮ ಉಚ್ಚಾರಣ ಮಾಡಿದ್ದರೆ, ನಾಮ ತಗೊಂಡರೆ ಸಾಕು, ಸಕಲ ಅಮಂಗಲ ಮೂಲನ ಸಾಹಿ, ಎಲ್ಲ ಪಾಪಗಳು ನಾಶವಾಗಿ ಬಿಡ್ತವೆ. ಪಾಪಗಳ ಮೂಲ ಏನು? ಕಾಮ. ಎಲ್ಲ ಪಾಪಕ್ಕೆ ಮೂಲ ಕಾಮ, ಕಾಮಕ್ಕೆ ಮೂಲ ಅಹಂಕಾರ, ಅಹಂಕಾರಕ್ಕೆ ಮೂಲ ಅಜ್ಞಾನ, ಅಜ್ಞಾನ ಸಮೇತ ಅಜ್ಞಾನ ಹೋಗುತ್ತದೆ, ಅಹಂಕಾರ ಹೋಗುತ್ತದೆ, ಕಾಮ ಹೋಗುತ್ತದೆ, ಇನ್ನು ಸ್ವಾರ್ಥವಾದ ಕರ್ಮಗಳು ಹೋಗುತ್ತವೆ, ಪಾಪಕರ್ಮಗಳು ಎಲ್ಲ ಹೋಗುತ್ತದೆ. ಅಂಥ ಸಾಕ್ಷಾತ್ತು ರಾಮಚಂದ್ರನ ನಾಮ ಅಂಥದ್ದು. ಸಕಲ ಅಮಂಗಲ ಮೂಲನ ಸಾಹಿ. ಓಕೆ. ಕರತಲಹೋಹಿ ಪದಾರಥಚಾರಿ, ಯಾವ ನಾಮಸ್ಮರಣ ಮಾಡಿದ್ದರೆ ಏನಾಗುತ್ತದೆ? 4 ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷಗಳು ಹೀಗೆ ಕೈಯಲ್ಲೇ ಇದ್ದಂತೆ ಇರುತ್ತದೆ. ಮೋಕ್ಷ ಬೇಕಂದರೆ ಮೋಕ್ಷ, ಧರ್ಮ ಬೇಕಂದರೆ ಧರ್ಮ, ಯಾವುದು ಬೇಕಂದರೆ ಯಾವುದು ಸಿಕ್ಕಿಬಿಡ್ತದೆ. ಕರತಲ ಹೋಹಿ ಪದಾರಥಚಾರಿ, ತೆಹಿಸಿಯ ರಾಮು ಕಹೆವು ಕೊಮ ಕಾಮಾರಿ. ಯಾರ ನಾಮಸ್ಮರಣ ಮಾಡಿದ್ದರೆ ಪ್ರಪಂಚದಲ್ಲಿ ಅಷ್ಟಸಿದ್ಧಿಗಳು ಬರುತ್ತವೆ. ಯಾವ ಲೋಕ ಬ್ರಹ್ಮಲೋಕವೂ ಸಿಗ್ತದೆ. ಯಾವುದು ಬೇಕಂದರೆ, ಸಂಪದ ಬೇಕಂದರೆ, ಐಶ್ವರ್ಯ ಬೇಕಂದರೆ, ಅಧಿಕಾರ ಬೇಕಂದರೆ, ಭೋಗ ಬೇಕಂದರೆ, ಯಾವುದು ಬೇಕಂದರೆ ಸಿಗ್ತದೋ ಅಂಥ ರಾಮಚಂದ್ರರ ಸೀತರ ಕಲ್ಯಾಣವೇ ಇದು. ಏನನ್ಕೊಂಡಿದ್ದೀರಿ? ಇದು ಸಾಮಾನ್ಯವಲ್ಲ. ಯಹಿಬಿದಿ ಸಂಬು ಸುರನ ಸಮುಜಾವ, ಈ ತರಹ ಶಿವ ದೇವರಿಗೆಲ್ಲ ಹೇಳ್ಕೊಡ್ತಾ ಇದ್ದಾನೆ. ಆಶ್ಚರ್ಯ ಪಟ್ಕೊಳ್ಳಬೇಡಿ, ಇದೇನೋ ಮ್ಯಾಜಿಕ್ ಗೀಜಿಕ್ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಅನುಗ್ರಹ. ಪರಮಾತ್ಮನ ಅನುಗ್ರಹವಿದೆ, ಅದಕ್ಕೋಸ್ಕರ ಇಷ್ಟು ಮಹಿಮೆ. ಯಹಿಬಿದಿ ಸಂಬು ಸುರನ ಸಮುಜಾವ, ಪುನಿಯಾಗೇ ಬರ ಬಸಹಿ ಚಲಾವ. ಈಗ ಆದ ನಂತರ ವೃಷಭನ ಜೊತೆಗೆ ಈಗ ಶಿವ ಇನ್ನು ಮುಂದಕ್ಕೆ ಹೋದನಂತೆ. ಪುನಿಯಾಗೆ ಬರ ಬಸಹ ಚಲಾವ, ತನ್ನ ವೃಷಭ ಮೇಲೆ ಕೂತಿರ್ತಾನಲ್ಲ, ಬರ ಬಸಹ. ನೀವು ಬಸವ ಹೇಳ್ತೀರಿ, ವೃಷಭ ಅದು. ವೃಷಭ ಅಂದರೆ ಎತ್ತು, ಅದಕ್ಕೆ ಬಸವ ನೀವು ಹೇಳ್ತೀರಿ.
ಅದು ಬಸಹ ಅವರು ಹೇಳ್ತಾರೆ. ವಾ ಬಾ ಆಯ್ತಷ್ಟೇ. ವೃಷಭ ರಾ ತೆಗೆದು ಬಿಟ್ಟರೆ ವಷಭ, ಆ ವಸಭನೇ ವಸಹ ಬಸವ ಅದೆಲ್ಲ ಹೇಳಿಬಿಟ್ರೆ ಅಷ್ಟೆ. ಸ್ವಲ್ಪ ಹೀಗೆ ಬದಲಾಯಿಸಿದ್ದರೆ ಅದೇ ವೃಷಭನೇ ಬಸವ. ಆದ್ದರಿಂದ ಬಸವ ಮೇಲೆ ಕೂತಿರುವ ಶಿವ ಇವರಿಗೆಲ್ಲರಿಗೂ ಸಮಜಾಯಿಸಿ ಆ ವೃಷಭ ಮೇಲೇ ಇನ್ನೂ ಸ್ವಲ್ಪ ಮುಂದುವರೆದರಂತೆ ಶಿವ. ದೇವನ ದೇಖೆ ದಶರಥ್ ಯಹಿ ಬಿಧಿ ಸಂಬು ಸುರ ನ ಸಮುಜಾವ ಪುನಿಯಾಗೆ ಬರ ಬಸಹಿ ಚಲಾವ ದೇವನ ದೇಖೆ ದಶರಥ್ ಜಾತ ಮಹಾಮೋದ ಮನ ಪುಲಕಿತ ಗಾತ. ಈಗ ದೇವರು ದಶರಥನನ್ನು ನೋಡಿದಂತೆ. ಇಲ್ಲಿ ನೋಡಿ, ಮನುಷ್ಯರೇ ದೇವರ ಸ್ಮರಣ ಮಾಡಬೇಕು. ಈಗ ದೇವರೇ ಇವರ ಸ್ಮರಣ. ಏಕೆ? ಇವರು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರುವ ದೇವತಾ ಸ್ವರೂಪ. ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮಾತ್ಮ ರೂಪರೇ ಇವರೆಲ್ಲ. ಅಲ್ಲಿರುವ ಸೇವಕರು, ಸೀತಾಕಿ ಸೇವೆ ಮಾಡುವಂಥ ಸೇವಕಿಯರು ಸಾಮಾನ್ಯರಲ್ಲ. ಅವರು ಬ್ರಹ್ಮಲೋಕದಲ್ಲಿರತಕ್ಕಂಥ ಒಬ್ಬೊಬ್ಬ ಋಷಿಗಳು, ಪುಣ್ಯಾತ್ಮರು, ಮಹಾತ್ಮರು, ಭಕ್ತರು. ಎಷ್ಟೋ ಜನ್ಮಗಳು ರಾಮನಾಮ ಮಾಡಿ 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 ಈ ಜನ್ಮ ಪಡ್ಕೊಂಡರು. ಅದರಿಂದ ಇವರು ಅಲ್ಲಿ ವೈಕುಂಠದಲ್ಲಿರತಕ್ಕವರು ಇಲ್ಲಿಗೆ ಬಂದರಷ್ಟೇ. ಅದರಿಂದ ಅವರು ಮುಖ ನೋಡಿದ್ದರೆ ನೀವಲ್ಲಿ ಹೋಗಿ ಸೀತಮ್ಮ ದರ್ಶನ ಮಾಡಿಕೊಳ್ಳೋಣ, ರಾಮಚಂದ್ರನ ದರ್ಶನ ಮಾಡಿಕೊಳ್ಳೋಣ, ನೀವಲ್ಲಿ ಹೋಗಿದ್ದರೆ ಸೀತಾ ದರ್ಶನಕ್ಕೆ ಹೋದರೆ ಯಾರೋ ನೋಡಿದ್ದರೆ ಮುಖ ಎಲ್ಲ ಪೇಂಟಿಂಗ್ ಮಾಡಿದ್ದಕ್ಕಿಂತ ಒಂದೇನು ಟ್ಯೂಬ್ಲೈಟ್ ಇಟ್ಟಿರುವ ಹಾಗೆ ಮುಖ ತೇಜಸ್ಸು ಅನಿಸುತ್ತದೆ. ನೋಡಿದರೆ ಅಬ್ಬೋ ಅಯ್ಯೋ ನಮಸ್ಕಾರ ಮಾಡಿ ಇವಳೇ ಸೀತಾ ಅಂತ ಹೇಳಿದೆ. ಅಲ್ಲ, ಸೀತದ ಸೇವಕಿ ಇವಳು ನಿಮಗೆ ಸೀತಾ ಹಾಕೊಂಡು ಇವಳೇ ನಿಮಗೆ ಇಷ್ಟು ತೇಜಸ್ಸಿದೆ ಅಂದರೆ ಇನ್ನು ಸೀತಾ ಎಷ್ಟಿರಬೇಕು ಗೊತ್ತಾಗ್ತಾ ಇದೆ ನಿಮಗೆ. ಅಲ್ಲೆಲ್ಲ ಮತ್ತೆ ಇನ್ನೊಬ್ಬರು ಹೋದರೆ ಇವರು ಹೇಳ್ತಾರೆ, ಇವರು ಮ್ಯಾನೇಜರ್ ಅಂತ ಹೇಳಿ. ಅಯ್ಯೋ ಇವರು ಮ್ಯಾನೇಜರ್ ಏನೋ, ಇವರೇ ಸೀತಾ ಅಂದ್ಕೊಂಡೆ. ಅಲ್ಲ, ಇನ್ನೂ ಮೇಲೆ ಇದ್ದಾರೆ. ಮತ್ತು ಹೇಳ್ತಾರೆ ಇವರು ಸೀತೆಗೆ ಬೇಕಾಗಿರುವ ವಸ್ತುಗಳೆಲ್ಲ ತಂದು ಕೊಡುವವರು ಅಂದರು. ಅಯ್ಯೋ ಇವನೇ ಇಷ್ಟು ತೇಜಸ್ಸಿದ್ದಾನೆ. ಮತ್ತೆ ಇನ್ನೊಬ್ಬರು ಕರ್ಕೊಂಡು ಹೋದರೆ ಬರ್ತಾರೆ. ಇವರು ಏನಂದರೆ ಸೀತೆಗೆ ಮನೆ ಒಳಗೆ ಅವರ ರೂಮ್ನಲ್ಲಿರುವಂಥ ವಸ್ತುಗಳು ಎಲ್ಲ ನೋಡ್ಕೊಳ್ತಾರೆ, ಅವರಿಗೆ ಊಟ ಗೀಟ ಮಾಡ್ತಾರೆ. ಅಯ್ಯೋ ಇವನೇ ನೋಡಿದ್ರೆ ಸೀತಾ ಅಂದ್ಕೊಂಡೆ. ಇಷ್ಟಾದ ನಂತರ ಸೀತೆಗೆ ಹತ್ತಿರ ಹೋದರೆ ಈಗ ಮೂರ್ಛನೆ ಬಂದುಬಿಡ್ತದೆ. ಈಗ ಕಣ್ಣು ನೋಡೋಕ್ಕೆ ಆಗಲ್ಲ, ಕಣ್ಣು ಸಾಕಾಗಲ್ಲ, ಕಿವಿ ಸಾಕಾಗಲ್ಲ, ಯಾವುದೂ ಸಾಕಾಗಲ್ಲ. ತನ್ನನ್ನು ತಾನು ಮರ್ತೇ ಹೋಗಿ ಮೂರ್ಛನೆ ಹೋಗುತ್ತಾನೆ. ಅಂದರೆ ಇವರೇ ಇಷ್ಟಿದ್ದಾರೆ. ಈಗ ನೇರ ಸೀತೆ ನೋಡಲಿಕ್ಕೆ ಕಣ್ಣೇ ಸಾಕಾಗಲ್ಲ. ಹಾಗೆ ರಾಮಚಂದ್ರನನ್ನು ನೋಡಲಿಕ್ಕೆ ಹೋದರೆ ಹಾಗೆ ಸೇವಕನನ್ನು ನೋಡಿ ಅಪ್ಪ ಇವನೇ ರಾಮ ಅಂದ್ಕೊಳ್ತಾರೆ. ಜನರು ಅಂತಾರೆ, ಏನಪ್ಪ ನೀವು ಮೊದಲನೇ ಸಲ ಬಂದಿದ್ದೀಯಾ ರಾಮ ದರ್ಶನಕ್ಕೆ, ಇವನ್ ರಾಮ ಅಂದ್ಕೊಂಡಿದ್ದೀಯಾ? ಇವನಿಗೆ ಎಂಥ ತೇಜಸ್ಸು ಕಂಡು ಬರ್ತಾ ಇದೆಯೋ, ಚಂದ್ರನ ಹಾಗಿದ್ದಾನೆ, ಸೂರ್ಯೋದಯ ಕಾಲದಲ್ಲಿ ಸೂರ್ಯನ ಹಾಗಿದ್ದಾನೆ ಅನಿಸುತ್ತಾ ಇದೆಯಾ? ಹೌದು. ಆದರೆ ಇವರು ರಾಮಚಂದ್ರನಲ್ಲಿ 100ನೇ ಭಾಗ, ಇಷ್ಟು ಸಣ್ಣ ಭಾಗ. ಇನ್ನೂ ರಾಮ ಹೆಚ್ಚಿದ್ದಾನೆ ಹೋಗಪ್ಪ. ಅಯ್ಯೋ ಹಾಗಿದ್ದಾನ? ನಾವು ಪ್ರಪಂಚದಲ್ಲಿ ಜೀವನದಲ್ಲಿ ಇಂಥವರನ್ನೇ ದೊಡ್ಡವರು ಅಂದ್ಕೊಳ್ತೀವಿ. ಇವರು ಸಣ್ಣ ಜನರಪ್ಪ, ರಾಮಚಂದ್ರ ಇನ್ನೂ ಹೆಚ್ಚು. ಅದು ವಿಶೇಷ. ಅವರ ತೇಜಸ್ಸು ಚಂದ್ರನ ಹಾಗೆ. ಒಂದು ಚಂದ್ರನೂ ಅಲ್ಲ, 100 ಚಂದ್ರಗಳು ಒಟ್ಟಿಗೆ ಸೇರಿಸಿದ್ದರೆ ಎಷ್ಟು ದಿವ್ಯವಾಗಿರುತ್ತಾನೆ. ಸೂರ್ಯೋದಯ ಕಾಲದಲ್ಲಿ ಸೂರ್ಯನ ತೇಜಸ್ಸು ಹೇಗಿರುತ್ತದೆ ಹಾಗಿರುತ್ತಾನೆ. ದೇವನ ದೇಖೆ ದಶರಥ ಜಾತ. ದೇವತರು ಹೋಗುತ್ತಾ ಇರುವ ದಶರಥನನ್ನು ನೋಡಿದ್ದಾರೆ. ಅವರ ಪಕ್ಕಕ್ಕೆ ಸೇವಕರು ಅವರನ್ನು ನೋಡಿದ್ದರೆ ದಶರಥನನ್ನು, ಇದು ವೈಕುಂಠದಲ್ಲಿ ವಾಸ ಮಾಡುತ್ತಿರುವಂಥ ದಶರಥ ಯಾರು? ನಿರಂತರವಾಗಿ ರಾಮ ಸೀತಾ ತನ್ನ ಹೃದಯದಲ್ಲೇ ನಿಲ್ಲಿಸಿಕೊಂಡು ರಾಮ ಹೇಳಿ 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 ತನ್ನ ಕಣ್ಣು, ಶರೀರ, ಕೈ, ಕಾಲು, ಮೂಗು ಸರ್ವವು ಬ್ರಹ್ಮಮಯವಾಗಿ ರಾಮಮಯವಾಗಿದ್ದಾರೆ ವೈಕುಂಠದಲ್ಲಿರತಕ್ಕಂಥ. ಆದ್ದರಿಂದ ದಶರಥನನ್ನು ನೋಡಿದ್ದರೆ ಎಂಥ ತೇಜಸ್ಸು, ಎಂಥ ಪವಿತ್ರತ, ಎಂಥ ಆನಂದವಾಗ್ತಾ ಇದೆ. ದಶರಥನು ರಾಮಸ್ಮರಣ ಮಾಡಿ ಮಾಡಿ ರಾಮನೇ ಆಗಿಬಿಟ್ಟ. ನೋಡಿ, ಈ ದಶರಥನೇ ಇಷ್ಟಿದ್ದಾನೆ, ನಿಜವಾದ ರಾಮ ಎಷ್ಟಿರಬೇಕು? ದೇವನ ದೇಖೆ ದಶರಥ ಜಾತ ಮಹಾಮೋದಮನ ಪುಲಕಿತ. ಅವರಿಗೆ ಪರಮಾನಂದವಾಯಿತಂತೆ. ದಶರಥ ಹೋಗ್ತಾ ಇದ್ದಾನೆ, ಈಗ ಕಲ್ಯಾಣ ಆಗಲಿದೆ. ಈ ಕಲ್ಯಾಣ ಎಂಬುದು ಬ್ರಹ್ಮಾಂಡಕ್ಕೆ ಒಂದು ದಿವ್ಯವಾದ ಕರ್ಮ. ಇಡೀ ಬ್ರಹ್ಮಾಂಡ, ದೇವಲೋಕಕ್ಕೆ, ಸ್ವರ್ಗಲೋಕಕ್ಕೆ, ಬ್ರಹ್ಮಲೋಕಕ್ಕೆ, ಯಾವ ಲೋಕಕ್ಕಾದರೂ ಇದು ದೊಡ್ಡ ಹಬ್ಬ, ದೊಡ್ಡ ವಿಷಯ ಇದು. ಅಂದರೆ ಸೀತಾರಾಮ ಕಲ್ಯಾಣ ನಡೆಯಲಿದೆ. ಅದಕ್ಕೋಸ್ಕರ ದಶರಥ ಹೋಗ್ತಾ ಇದ್ದಾನೆ. ಅಂದರೆ ಸೀತಾರಾಮ ಕಲ್ಯಾಣ ನಡೆಯಲಿದೆ. ಸೀತಾರಾಮ ಕಲ್ಯಾಣ ಈಗ ತಯಾರಾಗ್ತಾ ಇದೆ. ಏನು ಇವರನ್ನು ಕರ್ಕೊಂಡು ಹೋಗುವುದಕ್ಕೆ ಬಂದರು. ಈಗ ದಶರಥ ಎದ್ದು ನಡೆಯುತ್ತಾ ಇದ್ದಾನೆ. ಇದು ನೋಡಿದ್ದರೆ ಸಾಕು, ದೇವತರಿಗೆ ಪರಮಾನಂದವಾಯಿತಂತೆ. ಹಬ್ಬ ಈಗ ಸೀತಾರಾಮ ಕಲ್ಯಾಣ ಆಗಲಿದೆ. ಈಗ ನಾವು ನೋಡ್ತೀವಿ, ಕಣ್ಣಾರ ನೋಡ್ತೀವಿ. ಇನ್ನೂ ನೇರಾಗಿ ಬಂದಿಲ್ಲ, ಆಗುವಕ್ಕೆ ಮುಂಚೆನೇ ಇಷ್ಟ ಆಗ್ತಾ ಇದೆ.
ಇನ್ನೂ ಮದುವೆ ಶುರು ಆಗಲೇ ಇಲ್ಲ. ಮದುವೆ ಅಂದರೆ ಸಾಕು ದೇವರಿಗೆ ಎಷ್ಟು ಆನಂದವಾಗ್ತಾ ಇದೆ. ಏಕೆ? ಆ ಘಟನ ಸಾಮಾನ್ಯ ಲೌಕಿಕ ಘಟನ ಅಲ್ಲ, ಪಂಚಭೂತಗಳ ಕೆಲಸ ಅಲ್ಲ, ಮನುಷ್ಯರು ಮಾಡುವ ಕೆಲಸ ಅಲ್ಲ, ಸಾಕ್ಷಾತ್ತು ದೇವತಾ ಸ್ವರೂಪ. ಅದು ಸಾಕ್ಷಾತ್ತು ಪರಮಾತ್ಮ ಸ್ವರೂಪನೇ ಪರಮಾತ್ಮನ ಕಲ್ಯಾಣ. ಮಹಾಮೋದಮನ ಪುಲಕಿತ ಗಾತ ಸಾಧು ಸಮಾಜ ಸಂಗಮ ಹಿ ದೇವ. ಈಗ ಶಿವ ಇದ್ದಾನೆ, ಸಾಧು ಸಮಾಜ, ಸಜ್ಜನರು, ಮಹಾತ್ಮರು, ಋಷಿಗಳು, ಬ್ರಾಹ್ಮಣರು ಅವರ ಜೊತೆಗೆ ಹೋಗುತ್ತಾ ಇದ್ದಾನೆ ಶಿವ. ಸಾಧು ಸಮಾಜ ಸಂಗಮ ಹಿ ದೇವ ಜನು ತನು ಧರೆ ಕರಹಿ ಸುಖ ಸೇವಾ. ತಾನು ಶಿವನ ರೂಪದಲ್ಲಿ ಬಂದರೆ ಎಲ್ಲರಿಗೂ ಗೊತ್ತಾಗಿ ಬಿಡ್ತದೆ, ತಾನು ಒಬ್ಬ ಬ್ರಾಹ್ಮಣ ವೇಷ ಹಾಕ್ಕೊಂಡು ಶಿವ ಅವರ ಒಳಗೆ ಸೇರಿಕೊಂಡು ಬಿಟ್ಟ. ಅವರು ಯಾರೋ ಬ್ರಾಹ್ಮಣರು ಅಂದ್ಕೊಂಡರು, ಯಾರೂ ಗಮನಿಸಲಿಲ್ಲ. ಆದರೆ ಇವನು ಶಿವ ಅಲ್ಲಿಗೆ ಬಂದ, ಬ್ರಾಹ್ಮಣ ವೇಷ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ತಿಲಕ ಹಚ್ಕೊಂಡ, ಪಂಚ ಉಟ್ಕೊಂಡ, ಶಿಖ ಇಟ್ಕೊಂಡ, ಹಾಗೆ ಬಂದ ಇವರೆಲ್ಲರ ಜೊತೆಗೆ. ಏಕೆ? ಸೀತಾರಾಮ ಕಲ್ಯಾಣವನ್ನು ನೇರಾಗಿ ಹತ್ತಿರವಿದ್ದು ಅಲ್ಲೇ ಪಕ್ಕಕ್ಕಿದ್ದು ನೋಡಬಹುದೇ? ಇಲ್ಲದಿದ್ದರೆ ದೂರದಿಂದ ನೋಡುವುದೇಕೆ? ಅಲ್ಲೇ ಹತ್ತಿರವಾಗಿ. ಟಿ ವಿಯಲ್ಲಿ ನೋಡುವುದೇಕೆ? ಹತ್ತಿರನೇ ಅಲ್ಲೇ ಹೋಗಿ ಭಾಗವಹಿಸಿ ನೋಡಬಹುದು. ಆದ್ದರಿಂದ ಅಲ್ಲಿಗೆ ಬಂದ. ಸೋಹತ ಸಾತ ಸುಭಗಸುತ ಚಾರಿ. ಈಗ ದಶರಥನಿಗೆ ಸಾಧು ಸಮಾಜ ಸಂಗಮ ಹಿ ದೇವ ಜನುತನು ಧರೆ ಕರಹಿ ಸುಖ ಸೇವ. ಆ ದಶರಥನನ್ನು ನೋಡಿದ್ದರೆ ಸಾಕ್ಷಾತ್ತು ದೇವತಾ ರೂಪನೇ ಇಲ್ಲಿದ್ದಾನೆ. ದೇವತರ ಸುತ್ತು ಸೇವೆ ಮಾಡುವ ದೇವತರಿರುತ್ತಾರೆ, ಹಾಗೆ ದೇವತರ ಜೊತೆಗೆ ದೇವತಾ ಹೋಗುತ್ತಾ ಇದ್ದಂತೆ ಇದ್ದಾನೆ ದಶರಥ. ಅದು ನೋಡಿ ಸೋಹತ ಸಾತ ಸುಭಗಸುತಚಾರಿ. ಅವರ ಜೊತೆಗೆ 4 ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಇನ್ನು ದಿವ್ಯ ಸೌಂದರ್ಯ ವಿಗ್ರಹದಿಂದ ದಶರಥನ ಜೊತೆಗೆ ಹೋಗುತ್ತಾ ಇದ್ದರೆ ಆ ಸೀನ್ ನೋಡಿದ್ದರೆ ಈಗ ಮರೆಯಕ್ಕಾಗಲ್ಲ. ಜನು ಅಪಬರಗ ಸಕಲತನು ದಾರಿ ಅಂದರೆ ಮೋಕ್ಷ ರೂಪವೇ, ಮೋಕ್ಷವೇ ಇಲ್ಲಿಗೆ ಮನುಷ್ಯ ರೂಪ ಧರಿಸಿ ಬಂದಿದೆ. ಮೋಕ್ಷ ಅಂದರೆ ಹೇಗಿರುತ್ತದೆ ಅಂದಿಗೋ ಇವರನ್ನು ನೋಡ್ಕೋ, ಅದೇ ಮೋಕ್ಷ. ತುಳಸಿದಾಸ್ ಹೇಳ್ತಾನೆ, ಮೋಕ್ಷ ಕಣ್ಣಿಗೆ ಕಂಡು ಬರಲ್ಲವಲ್ಲ. ಹೌದು, ಕಂಡು ಬರಲ್ಲ. ಈ ಸಲ ಮಾತ್ರ ಕಣ್ಣಿಗೆ ಕಂಡು ಬರುವ ಹಾಗೆ ರೂಪ ಧರಿಸಿಕೊಂಡು ಬಂದಳು ನೋಡು. ಮೋಕ್ಷವೇ ಬಂದು ಬಿಟ್ಟಿತು. ನಿಮಗೆ ಮೋಕ್ಷ ನೋಡಬೇಕಾ? ಮೋಕ್ಷ ಅಂದರೆ ಎಲ್ಲಿರುತ್ತದೆ ಎಂದು ಇವರು ಹೇಳ್ತಾರೆ. ಮೋಕ್ಷ ಅನುಭವ ಅಪ್ಪ ಕಣ್ಣಿಗೆ ಕಂಡು ಬರಲ್ಲ. ಇಲ್ಲಿ ತೋರಿಸ್ತೀನಿ. ಮೋಕ್ಷಾನುಭವ ಕಣ್ಣಿಗೆ ಕಂಡು ಬರುವ ಹಾಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ರೂಪ ಧರಿಸಿಕೊಂಡು ಈಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಣ್ಣಾರ ಮೋಕ್ಷ ಸ್ವರೂಪ ನೋಡಬಹುದು. ಇದೆ. ಜನು ಅಪಬರಗ ಸಕಲ ತನುಧಾರೆ ಮರಕಥ ಅಂದರೆ ದೇವತರೆಲ್ಲ ಇಲ್ಲೇ ರೂಪ ಧರಿಸಿಕೊಂಡು ಬಂದಿದ್ದಾರೆ ಎಂದರ್ಥ. ಮರಕಥ ಕನಕ ಬರ ನಬರ ಜೋರಿ. ಇವರು ಹೇಗಿದ್ದಾರೆ? ಮರಕಥ ಮಣಿ ಅಂದರೆ ಮರಕಥ ಮಣಿ, ಚಿನ್ನ ಇವೆಲ್ಲ ಪಕ್ಕಕ್ಕೆ. ಚಿನ್ನದ ರೂಪ ರಾಮಚಂದ್ರ, ಮರಕಥ ಮಣಿ ರಾಮಚಂದ್ರ, ಚಿನ್ನದ ರೂಪ ಲಕ್ಷ್ಮಣ, ಭರತ ಮರಕಥ ಮಣಿ, ಮತ್ತು ಶತ್ರುಘ್ನ ಚಿನ್ನದ ರೂಪ. ಒಂದು ಚಿನ್ನದಿಂದ ಒಂದು ರೂಪ ತಯಾರು ಮಾಡಿ ಆ ರೂಪ ನಡ್ಕೊಂಡು ಹೋದರೆ ಹೇಗಿರುತ್ತದೋ ಹಾಗಿದ್ದಾರಂತೆ. ಮರಕಥ ಮಣಿ ನಡ್ಕೊಂಡು ಹೋಗ್ತಾ ಇದೆ. ಮರಕಥ ಕನಕ ಬರನ ಬರ ಜೋರಿ ದೇಕಿ ಸುರನ ಭಯ ಪ್ರೀತಿನ ತೋರಿ. ಈಗ ದೇವತರಿಗೆ ಆನಂದ ಅಯ್ಯೋ ಎಷ್ಟೆಂದು ಹೇಳಲಿ, ಈಗ ಹೇಳೋಕ್ಕಾಗಲ್ಲ. ಎಷ್ಟು ಹೇಳಿದ್ದರೂ ಕಮ್ಮಿ. ದೇವತರು ಪರಮಾನಂದವಾಗಿ ಪಡ್ಕೊಂಡರಂತೆ. ಅವರು ಹೇಳಿದ್ದರು, ನಾವು ಪುಣ್ಯ ಮಾಡಿ ಸ್ವರ್ಗ ಲೋಕಕ್ಕೆ ಬಂದಿದ್ದೇವೆ, ಅದಕ್ಕಿಂತ ಹೆಚ್ಚಿನ ಇದು ಆನಂದ ಇದೆ, ಸ್ವರ್ಗಕ್ಕಿಂತ ಹೆಚ್ಚಿನ ಆನಂದ ನೋಡ್ತಾ ಇದ್ದೇವೆ. ಇದಕ್ಕೆ ನಾವೇನು ಪುಣ್ಯ ಮಾಡಿದ್ದೇವೆ? ಏನಿಲ್ಲ, ಅದು ಭಗವಂತನ ಸಾಕ್ಷಾತ್ ಅನುಗ್ರಹ ನಮ್ಮ ಮೇಲೆ. ಅದಕ್ಕೋಸ್ಕರ ತಮ್ಮ ದರ್ಶನ ಕೊಟ್ಟು ಈ ಆನಂದ ಉಂಟು ಮಾಡಿಸ್ತಾರೆ. ಪುನಿರಾಮ ಹಿ ಬಿಲೋಕಿ ಹಿಯಹರಶೆ. ಈಗ ರಾಮಚಂದ್ರನನ್ನು ನೋಡಿ ಹೃದಯದಲ್ಲಿ ವಿಶೇಷ ಪ್ರೀತಿ ಆಯಿತು ದೇವರಿಗೆಲ್ಲರಿಗೆ. ನೃಪಹಿ ಸರಾಹಿ ಸುಮನತಿನ ಬರಶೆ. ಅವರು ಹೇಳಿದರು, ಅಬ್ಬಾ ದಶರಥ ಎಂಥ ಅದೃಷ್ಟವಂತನಪ್ಪ. ದಶರಥನಿಗೆ 24 ತಾಸು ರಾಮ ರಾಮ ರಾಮನೇ ಸ್ಮರಣ. ರಾಮನ ಜೊತೆಗೆ ಕೂತಿರ್ತಾನೆ, ರಾಮನನ್ನೇ ಕರೆಯುತ್ತಾನೆ. ರಾಮ ಇಲ್ಲಿ ಬಾ, ಇಲ್ಲಿ ಕೂತ್ಕೋ, ಅದು ನೋಡು. ರಾಮನಿಗೆ ತಾನು ವಸ್ತು ಕೊಡ್ತಾನೆ, ರಾಮನ ಕೈಯಿಂದ ಹಿಡ್ಕೊಳ್ತಾನೆ, ತೊಡೆ ಮೇಲೆ ಕೂರಿಸ್ಕೊಳ್ತಾನೆ, ರಾಮನ ಜೊತೆಗೆ ತಿರುಗುತ್ತಾನೆ. ಸಾಕ್ಷಾತ್ತು ರಾಮನನ್ನೇ ಹಿಡ್ಕೊಂಡು ರಾಮನ ಜೊತೆಗೆ ಇರುತ್ತಾ ಎಷ್ಟು ವರ್ಷ? 15 ವರ್ಷ ಹುಡುಗ, 15 ವರ್ಷ ರಾಮನ ಜೊತೆಗೆ ಇದ್ದ ದಶರಥ. ಅಂದರೆ ದಶರಥ ಎಷ್ಟು ಪುಣ್ಯಾತ್ಮ ನೋಡಿ ಎಂದು ಯಾರು ಹೇಳ್ತಾ ಇದ್ದಾರೆ? ದೇವರು. ನೃಪಹಿ ಸರಾಹಿ, ಈ ರಾಜನನ್ನು ಮಹಾಪ್ರಶಂಸ ಮಾಡಿದರು. ಅಪ್ಪ ಎಷ್ಟು ಪುಣ್ಯಾತ್ಮ. ಸುಮನತಿನ ಬಾರೆ, ಎಷ್ಟು ಪ್ರಶಂಸ ಮಾಡಿ ಅವರಿಗೆ ಹೂಗಳು ಹಾಕಬೇಕು ಅಂದ್ಕೊಂಡರು. ಹೂಗಳು ಕೈಯಿಂದ ಜಾರಿ ಜಾರಿ ತಾವೇ ಹೋಗ್ತಾ ಇವೆ ಅವರ ಮೇಲೆ. ಏಕೆ? ಪರಮಾನಂದದಿಂದ ಹೂಗಳಿಗೂ ಆನಂದವಾಗ್ತಾ ಇದ್ದಂತೆ. ಅಬ್ಬಾ ನೀವು ಕೈಯಲ್ಲಿ ಎಷ್ಟು ತಿಟ್ಕೊಳ್ತೀವಪ್ಪ, ಬಿಡು ನಮ್ಮನ್ನು, ನಾವು ರಾಮನ ಮೇಲೆ ಬೀಳುತ್ತೇವೆ ನಾವು ಎಂದು. ಹೂಗಳಿಗೆ ಆನಂದವಾಗ್ತಾ ಇದೆ. ಅಬ್ಬಾ ಈಗ ನಾವು ತಡೆ ಮಾಡಬೇಡ, ನಾವು ಹೋಗಿ ರಾಮನ ಮೇಲೆ ಬಿದ್ದು ರಾಮ ಪಾದಕ್ಕೆ ಸ್ಪರ್ಶ ಆದರೆ ನಾವು ಜನ್ಮಧನ್ಯ. ಏಕೆ? ಅದು ಒಂದು ಪ್ರಾಣಿ ಅಲ್ಲವೇ, ಗಿಡ.
ಅಂದರೆ ಯಾವ ಜೀವನೂ ಆ ಗಿಡ ಆಗಿ ಹುಟ್ಟಿದ, ಹೂವಾಗಿ ಹುಟ್ಟಿದ, ನಮ್ಮ ಜನ್ಮನೂ ಧನ್ಯವಾಗಲಿ, ನಾವು ರಾಮನ ಸ್ಪರ್ಶದಿಂದ ನಾವು ಪವಿತ್ರವಾಗಿ ಬಿಡ್ತೀವಿ ಎಂದು ಹೂಗಳಿಗೆ ರಾಮನ ಸ್ಪರ್ಶ ಆಗಿದ್ದರೆ ಸಾಕು, ಆ ಹೂಗಳಿಗೆ ಏನೋ ಒಂದು ದಿವ್ಯತ್ವ ಪವಿತ್ರತೆ ಬಂತು, ಪ್ರಸಾದ. ಆ ಹೂಗಳು ತಗೊಂಡು ಹೋದರೆ ನಿಮಗೆ ಒಳ್ಳೆಯದೇ ಆಗಿಬಿಡ್ತದೆ. ಏಕೆ? ರಾಮನ ಸ್ಪರ್ಶ ಮಾಡಿದ ನಂತರ ಈಗ ಹೂಗಳಿಗೆ ಎಷ್ಟು ಆನಂದ ನೋಡಿ, ಎಷ್ಟು ದಿವ್ಯತ್ವ. ಅದರಿಂದ ನೃಪಹಿ ಸರಾಹಿ ಸುಮನತಿನ ಬರಸೆ ರಾಮ ರೂಪು ನ ಕಸಿಕ ಸುಭಗ. ಈಗ ರಾಮನ ರೂಪ ನ ಕಸಿಕ ಸುಭಗ, ಕಾಲಿನಿಂದ ತಲೆವರೆಗೂ ರಾಮನ ದಿವ್ಯ ಸೌಂದರ್ಯ ನೋಡಿ. ಸುಭಗ ಬಾರಹಿ ಬಾರ ನಿಹಾರಿ, ದೇವರು ಇಂದ್ರ ವರುಣ ಅಗ್ನಿಯಾದಿ ದೇವರು, ಮತ್ತೆ ಮತ್ತೆ ಕುಬೇರನಿಗೆ ಅಷ್ಟು ಸಂಪತ್ತಿದೆ, ಅದೆಲ್ಲ ಏನಿಲ್ಲ ಅನಿಸುತ್ತಾ ಇದೆ ಕುಬೇರನದು. ಮಿಕ್ಕ ಯಾರದು ಏನು ಅನಿಸುತ್ತಾ ಇಲ್ಲ. ಅಗ್ನಿದೇವನಿಗೆ ತೇಜಸ್ಸಿರುತ್ತದೆ ಅನಿಸುತ್ತದೆ, ನನ್ನ ಏನು ತೇಜಸ್ಸಿಲ್ಲ. ಚಂದ್ರದೇವನಿದ್ದಾನೆ, ನಾನು ಸಣ್ಣನಾಗಿ ಬಿಟ್ಟೆ ಗ್ರಹಣ ಹಿಡ್ಕೊಂಡಂತೆ, ನನಗಿಂತ ಇವನೇ ದೊಡ್ಡ ಚಂದ್ರ. ಯಾರಾದರೂ ನನ್ನನ್ನು ಚಂದ್ರ ಹೇಳಬೇಡಿ, ರಾಮಚಂದ್ರನನ್ನೇ ಚಂದ್ರ ಹೇಳಿ, ನನಗಿಂತ ದೊಡ್ಡ ಚಂದ್ರ ಇವನೇ. ರಾಮಚಂದ್ರನೇ ಚಂದ್ರ, ನಾನು ಸಣ್ಣವನಾಗಿಬಿಟ್ಟೆ, ಗ್ರಹಣ ಹಿಡ್ಕೊಂಡ ಹಾಗೆ. ಏನು ಮುಖಕ್ಕೆಲ್ಲ ಅದೇನು ಹೇಳ್ತಾರೆ ನೋಡಿ, ಆ ಕಪ್ಪಕ್ಕೇನು ಹೇಳ್ತಾರಪ್ಪ, ಸವಿದು ಹೋಗ್ತದೆ ನೋಡಿ, ಅಡಿಗೆ ಪಾತ್ರಕ್ಕೆ ಕೆಳಗಿರುತ್ತೆ, ಅದಕ್ಕೆ ಮಸಿ ಏನದು ಲೇಪನ ಮಾಡಿದ್ದ ಹಾಗೆ ಇದೆ ನನ್ನ ಮುಖ, ನನಗಿಂತ ರಾಮಚಂದ್ರಂದೇ ದಿವ್ಯ ಮುಖ. ಅದರಿಂದ ಬಾರಹಿ ಬಾರ ನಿಹಾರಿ, ಮತ್ತೆ ಮತ್ತೆ ಚಂದ್ರ ನೋಡ್ತಾ ಇದ್ದ, ಸೂರ್ಯ ನೋಡ್ತಾ ಇದ್ದ, ಸರ್ವ ದೇವತರು, ವಾಯುದೇವತ, ಅಗ್ನಿದೇವತ, ಎಲ್ಲ ದೇವತರು ಮೇಲೆ ಬಂದು ನೋಡ್ತಾ ಇದ್ದಾರೆ ರಾಮಚಂದ್ರನನ್ನು ನೋಡಿ ನೋಡಿ ನೋಡಿ. ಕೆಲವರು ಹೇಳ್ತಾರೆ ನೋಡಾಯ್ತಾ ಅಂದರೆ, ಎಲ್ಲಪ್ಪ ಇನ್ನೂ ಸ್ವಲ್ಪ ಹೊತ್ತು ನಿಲ್ಲು, ನಂತರ ಅವನು ಹೇಳ್ತಾರೆ ನೋಡಾಯ್ತಾ ಈಗ ಮಾತಾಡ್ತೀನಿ ಬಾ ಎಂದು. ಅಲ್ಲಪ್ಪ ಇನ್ನೂ ಆಗಬೇಕು, ಇನ್ನೂ ನೋಡ್ತಾನೆ ಇದ್ದಾರೆ ನೋಡಿ, ಬಾರ ನಿಹಾರಿ. ತುಳಸಿದಾಸ್ ಹೇಳ್ತಾನೆ, ನೋಡ್ತಾನೆ ಇದ್ದಾರೆ, ಎಷ್ಟು ನೋಡಿದ್ದಾಗಲೂ ಸಾಕಾಯಿತು ಅನಿಸುತ್ತಾ ಇಲ್ಲ, ಇನ್ನೂ ನೋಡ್ತಾನೆ ಇದ್ದಾರೆ. ಯಾವಾಗ ಮುಗಿಯುತ್ತದೋ ಆವಾಗ ಮಾತಾಡೋಣ ಅಂದರೆ ಅದು ಮುಗಿಯಲ್ಲ, ಇವರು ಮಾತಾಡೋಕ್ಕಾಗಲ್ಲ, ಅವ್ರಲ್ಲಿ ನೋಡ್ತಾನೆ ಇದ್ದಾರೆ. ಅಂದರೆ ಆ ರಾಮಚಂದ್ರನದ ದಿವ್ಯ ಸೌಂದರ್ಯ ಅಂಥದ್ದು. ಬಾರಹಿ ಬಾರ ನಿಹಾರಿ, ಮತ್ತೆ ಮತ್ತೆ ನೋಡ್ತಾನೇ ಇದ್ದಾರೆ. ಪುಲಕಗಾತ ಲೋಚನ ಸಜಲ, ಶರೀರಕ್ಕೆ ಪುಲಕಾವಲಿ ಬರುತ್ತಾ ಇದೆ. ಆ ಆನಂದ ಹೃದಯದಲ್ಲಿ ತುಂಬಿ, ಇದು ಸುಮ್ಮನೆ ಕಣ್ಣಿಗೆ ಆನಂದ ಅಲ್ಲ, ಈ ಆನಂದ ಕಣ್ಣಿನಿಂದ ಹೋಗಿ ಹೃದಯ ತುಂಬುತ್ತದೆ. ಹೃದಯ ತುಂಬಿದ್ದರೆ ಶರೀರಕ್ಕೆ ಪುಲಕಾವಲಿ ಆಗುತ್ತದೆ, ಮತ್ತು ಕಣ್ಣಿಗೆ ನೀರೇ ಬಂದು ಬಿಡ್ತದೆ. ಪುಲಕಾವಲಿಗಾತ ಲೋಚನ ಸಜಲ ಉಮಾ ಸಮೇತ ಪುರಾರಿ. ಶಿವನಿಗೆ ಹಾಗೆ ಆಗುತ್ತಾ ಇದ್ದಂತೆ, ಶಿವನಿಗೆ ನೋಡಿ 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 ತನ್ನ ಶರೀರಕ್ಕೆ ಪುಲಕಾವಲಿ ಆಗ್ತಾ ಇದೆ, ಪುಲಕಿಂತ ಆಗುತ್ತಾ ಇದೆ. ಇನ್ನೇನು ಕಣ್ಣಿನಿಂದ ನೀರು ಬರುತ್ತಾ ಇದೆ. ಶಿವ ಪಾರ್ವತಿ ನೋಡಿ ನೋಡಿ ತಮ್ಮನ್ನೇ ಮರೆತು ಹೋದರು. ಅವರು ಯಾರೋ ಒಬ್ಬರು ಮೇಲೆ ಬಂದು ನೋಡ್ತಾ ಇದ್ದಾರೆ. ಇದು ಇನ್ನೂ ದಾರಿಯಲ್ಲೇ ಇದ್ದಾರೆ. ಆ ಜನಕನ ಮನೆಗೂ ಹೋಗಬೇಕಲ್ಲವೇ, ಆ ಮನೆಯಲ್ಲಿ ಮಂಟಪ, ಅಲ್ಲಿಗೆ ಹೋಗಬೇಕು. ಇನ್ನು ಇಲ್ಲಿಂದ ಹೊರಟರು ದಾರಿಯಲ್ಲೇ ಇದ್ದಾರೆ. ಇವತ್ತು ಟೈಮೇ ಆಯಿತು ಅಲ್ಲವೇ, ಒಂದೇ ಪೇಜ್ ಆಯಿತು. ನಾನು ಇವತ್ತು ಆಗುತ್ತದೆ ಅಂದ್ಕೊಂಡು, ಆಯಿತು ನಾಳೆ ಹೇಳೋಣ ಮಿಕ್ಕದು. ಮತ್ತು ಮುಂದೆ ಹೇಗೆ ತಲುಪುತ್ತಾನೆ, ಇನ್ನು ದಾರಿಯಲ್ಲೇ ಇದ್ದಾನೆ, ಹೇಗೆ ರಾಮಚಂದ್ರ ಹೋಗುತ್ತಾನೆ, ಹೇಗೆ ಅದು ಇನ್ನೂ ವರ್ಣನ ಆಗಲ್ಲ. ನಡ್ಕೊಂಡು ಹೋಗ್ತಾ ಇದ್ದಾನ? ಅಲ್ಲ, ಒಂದು ಸ್ಪೆಷಲ್ ಇದೆ. ಎಲ್ಲಿ ಹೋಗ್ತಾನೆ? ಪೂರ್ವಕಾಲದಲ್ಲಿ ರಥ, ಪಲ್ಲಕ್ಕಿ, ಇನ್ನೊಂದು ಕುದುರೆ. ಕೆಲವರು ರಥ ಮೇಲೆ ಕರ್ಕೊಂಡು ಹೋಗ್ತಾರೆ, ಕೆಲವರು ಕುದುರೆ ಮೇಲೆ, ಕೆಲವರು ಪಲ್ಲಕ್ಕಿ ಮೇಲೆ. ತುಳಸಿದಾಸ್ ಕಾಲದಲ್ಲಿ ಮದುವೆಗೆ ವರನನ್ನು ರಾಜರು ಕುದುರೆ ಮೇಲೆ ಕರ್ಕೊಂಡು ಹೋಗ್ತಿದ್ದರು. ಅದರಿಂದ ತುಳಸಿದಾಸು ಕುದುರೆ ವರ್ಣನ ಮಾಡಿದ. ಕುದುರೆನೇ ಆಗಲಿ, ರಥನೇ ಆಗಲಿ, ಪಲ್ಲಕ್ಕೇ ಆಗಲಿ, ಏನೋ ಒಂದು ಪೂಜ್ಯ ಭಾವ, ಒಂದು ಆದರ ಸೂಚಕ ಅಷ್ಟೇ. ಅದರಿಂದ ತುಳಸಿದಾಸು ರಾಮಚಂದ್ರನನ್ನು ಕುದುರೆ ಮೇಲೆ ಕೂತ್ಕೊಂಡು ಹೇಗೆ ಹೋಗ್ತಾ ಇದ್ದಾನೆ, ಆ ಕುದುರೆ ವರ್ಣನ, ರಾಮಚಂದ್ರನ ವರ್ಣನ. ಆ ಕುದುರೆ ನಡ್ಕೊಂಡು ಹೋಗ್ತಾ ಇದ್ದರೆ ಕುದುರೆಗೂ ಏನು ಅನಿಸುತ್ತಾ ಇದೆ, ರಾಮಚಂದ್ರ ತನ್ನ ಮೇಲೆ ಕೂತಿದ್ದರೆ ಆ ಕುದುರೆಗೂ ಏನು ಅನಿಸುತ್ತಾ ಇದೆ, ಉಚ್ಚೈಶ್ರವಕ್ಕೂ ಅಷ್ಟು ಆನಂದವಿಲ್ಲ ಅಂತ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಅಂತೆ. ಅದು ತುಳಸಿದಾಸು ಮಾಡ್ತಾನೆ ವರ್ಣನ. ಅದೆಲ್ಲ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.